ಹಾಗೆ ಈ ಸಭೆಗೆ ನಮ್ಮ ನಗರಸಭಾ ಅಧ್ಯಕ್ಷರು ಬಂದಿದ್ದಾರೆ. ಅವರಿಗೂ ಸಹ ನನ್ನ ವೈಯಕ್ತಿಕವಾಗಿ ಹಾಗೂ ಸಾಗರ ತಾಲೂಕಿನ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಸಭೆಗೆ ನಮ್ಮ ಉಪಯೋಗದ ದಿವ್ಯಂತಿ ಸಾಹೇಬ್ ಬಂದಿದ್ದಾರೆ. ಅವರಿಗೂ ಸಹ ನನ್ನ ವೈಯಕ್ತಿಕವಾಗಿ ಹಾಗೂ ಸಾಗರ ತಾಲೂಕಿನ ಸಮಸ್ತ ಜನತೆ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಸಭೆಗೆ ನಗರಸಭಾ ಆಯುಕ್ತರು ಬಂದಿದ್ದಾರೆ. ಅವರಿಗೂ ಸಹ ನನ್ನ ವೈಯಕ್ತಿಕವಾಗಿ ಹಾಗೂ ಸಾಗರ ತಾಲೂಕಿನ ಜನತೆ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಸಭೆಗೆ ಕಾರ್ಗಲ್ನ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಅವರಿಗೂ ಸಹ ನಮ್ಮ ಸಾಗರ ತಾಲೂಕಿನ ಸಮಸ್ತ ಜನತೆಗಳಿಗೆ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಸಭೆಗೆ ಸಾಗರ ತಾಲೂಕಿನ ಎಲ್ಲ ಸಂಘಟನೆಗಳ ಅಧ್ಯಕ್ಷರು, ಸದಸ್ಯರು, ಪದಾಧಿಕಾರಿಗಳು ಬಂದರೆ ಅವರಿಗೂ ಸಹ ನನ್ನ ವೈಯಕ್ತಿಕವಾಗಿ ಹಾಗೂ ಸಾಗರ ತಾಲೂಕಿನ ಜನತೆ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಸಭೆಗೆ ಸಾಗರ ತಾಲೂಕಿನ ಸಮಸ್ತ ಜನರು ಬಂದಿದ್ದಾರೆ. ಅವರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಸಹ ನಾನು ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಮುಂಬರುವ ದಿನಗಳಲ್ಲಿ ನಾವು ಮನೆಯಲ್ಲಿ ಸೇರಿ ಶಾಂತ ರೀತಿಯಲ್ಲಿ ವಿಜೃಂಭಣೆಯಿಂದ ಗಣಪತಿ ಆಚರಿಸುವಂತ ಹೇಳ್ತಾ ಈ ವಂದನಾರ್ಪಣೆ ಸಭೆಯನ್ನು ಮುಕ್ತಾಯಗೊಳಿಸಿರಿ. ಜೈ ಹಿಂದ್, ಜೈ ಕರ್ನಾಟಕ. ವಿಶೇಷವಾಗಿ CC ಕ್ಯಾಮ್ರಾ ಅಳವಡಿಸ್ತಕ್ಕಂಥದ್ದು ಮೊದಲಿಂದ ರೂಢಿ. ಈಗಾಗಲೇ ಸಾಗರ ನಗರಸಭೆಯವರ ಕೊಡುಗೆ ವೈರ್ಲೆಸ್ CC ಕ್ಯಾಮ್ರಾ ಸಾಗರದಲ್ಲಿ ಅಳವಡಿಸಿದೆ. ಆ ಅಳವಡಿಸಿರ್ತಕ್ಕಂಥ CC ಕ್ಯಾಮ್ರಾ ಇದುವರೆಗೂ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು. ಈಗ ಅಷ್ಟು ಕೂಡ ಹಾಳಾಗಿದ್ದಾವೆ, ಎಲ್ಲ ಒಂದೋ ಎರಡೋ ಸರಿ ಇರ್ಬೋದು. ಈಗ ಆ CC ಕ್ಯಾಮ್ರಾ ತುರ್ತಾಗಿ ರಿಪೇರಿ ಮಾಡಿಸ್ತಕ್ಕಂಥ ಅನಿವಾರ್ಯತೆ ಇದೆ. ಮತ್ತೆ ನಗರಸಭೆಯರನ್ನೇ ದುಡ್ಡು ಕೊಡಿ ಅಂತ ಕೇಳಿದ್ರೆ ಅಲ್ಲಿ 31 ಸದಸ್ಯರು ಪ್ಲಸ್ ನಾಮನಿರ್ದೇಶಕ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸುವಂಥ ಪರಿಸ್ಥಿತಿಯೂ ಕೂಡ ಇದೆ. ಕಾರಣ ಎಷ್ಟೇ, ನಾವು ಬರೀ CC ಕ್ಯಾಮ್ರಾಕ್ಕೆ ನಿರಂತರವಾಗಿ ಹಣ ಕೊಡ್ತಾ ಇದ್ರೆ ರಸ್ತೆ ಮಾಡೋದು ಯಾವಾಗ, ಚರಂಡಿ ಮಾಡೋದು ಯಾವಾಗ ಅಂತಕ್ಕಂಥ ಪ್ರಶ್ನೆ ಅವರಲ್ಲಿ ಉದ್ಭವಿಸಿ, ಅದಕ್ಕೆ SP ಸಾಹೇಬ್ರೆ ಬಂದಿದ್ದರಿಂದ ನೀವು DC ಹತ್ರ ಮಾತನಾಡಿದ್ರೆ 28 ಇಲಾಖೆಗಳಿದೆ. ಯಾವ ಇಲಾಖೆ ಹೆಡ್ಡಲ್ಲಿ ಇದರ ತುರ್ತು ರಿಪೇರಿಗೆ ಹಣ ಸಿಗುತ್ತೆ ಅಂತಕ್ಕಂಥದ್ದನ್ನು ಅಲ್ಲಿ ADC ಇರ್ಬೋದು ಅಥವಾ DC ಅವ್ರ ಹತ್ರ ನೀವು ಮಾತಾಡಿದ್ರೆ ಅದೊಂದು ಸಮಸ್ಯೆ ಪರಿಹರಿಸಿದ್ರೆ ಬರೀ ಗಣಪತಿ ಹಬ್ಬದ ಶಾಂತಿ ಸುವ್ಯವಸ್ಥೆ ಮಾತ್ರ ಅಲ್ಲ, ಸಾಗರದ ಕಳ್ಳತನನೂ ಕೂಡ ನಿವಾರಣೆ ಮಾಡೋದಕ್ಕೆ ಅಥವಾ ಅದರ ಪತ್ತೆ ಹಚ್ಚೋದಕ್ಕೆ ಇಲಾಖೆಗೆ ಒಂದು ಹೆಸರು ಬರೋದಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ನಗರಸಭೆಯನ್ನು ಹರಾಜಾಗ್ತಾ ಇದೆ. ಅಂದರೆ ನಗರಸಭೆಯವರು ದುಡ್ಡು ಕೊಟ್ಟದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಮತ್ತೆ ಅವ್ರ ವಿರುದ್ಧನೇ ಆರೋಪಗಳು ಕೇಳಿ ಬರ್ತಾ ಇದೆ. ಯಾಕೆಂದರೆ ಇದು 2ನೇ ಸರಿ ನಗರಸಭೆಯವರು ಕೊಟ್ಟಿದ್ದು, ಭಾಳ ಜನಕ್ಕೆ ಗೊತ್ತಿದ್ದೇ ಇರ್ಬೋದು. ಹಿಂದೆ ಶರಣಪ್ಪನವರು ಇಲ್ಲಿ ASP ಆಗಿದ್ದಾಗ 9 CC ಕ್ಯಾಮ್ರಾವನ್ನು ಹಾಕಿಸಿದ್ವಿ. ಸಾರ್ವಜನಿಕರ ಹಣದ ಜೊತೆಗೆ ನಗರಸಭೆಯವರು 2 ಲಕ್ಷ ಕೊಟ್ಟಿದ್ವಿ. ಆ ಒಂದು ಸಂದರ್ಭದಲ್ಲೂ ಕೂಡ ಈ ಕಳ್ಳತನ ನಿಯಂತ್ರಣಕ್ಕೆ ಅನುಕೂಲ ಆಗಿತ್ತು. ಆದರೆ ಅವಾಗ ವೈರ್ಲೆಸ್ ಇರಲಿಲ್ಲ. ಇವತ್ತು ತಂತ್ರಜ್ಞಾನ ಸಾಕಷ್ಟು ಮುಂದುವರಿದ್ರಿಂದ ವೈರ್ಲೆಸ್ ಹಾಕಿರೋದ್ರಿಂದ ಅದರ ನಿರ್ವಹಣೆಗೆ ತೊಂದರೆ ಆಗಿದೆ. ಯಾಕೆಂದರೆ ಅವರು ಕೊಡುಗೆ ಕೊಟ್ಟಿದ್ದಾರೆ, ಪೊಲೀಸ್ ಇಲಾಖೆಯಲ್ಲಿ ಅದು ರಿಪೇರಿ ಮಾಡಿಸೋದು ದುಡ್ಡಿಲ್ಲ. ಈಗ ಅದನ್ನು ಹೆಂಗೆ ರಿಪೇರಿ ಮಾಡಿಸ್ಬೇಕು ಅಂತಕ್ಕಂಥದ್ದನ್ನು ಇನ್ಸ್ಪೆಕ್ಟರ್ ಹತ್ರ ಹೇಳಿದ್ರೆ ಇನ್ಸ್ಪೆಕ್ಟ್ರು SP ಸಾಹೇಬ್ ಹತ್ರ ಮಾತಾಡೋಕ್ಕೆ ಕಷ್ಟ ಆಗುತ್ತೆ. ನಮ್ಮಲ್ಲಿ ASP ಇವರಿದ್ದರೂ ಕೂಡ ಅವ್ರಿಗೇನು ಹುಷಾರಿಲ್ಲದೆ ಈಗ ಬೆಂಗಳೂರು ಇದೆ, ಅವ್ರ ಹತ್ರ ಮಾತಾಡಿದ್ವಿ. ತಮ್ಮ ಹತ್ರ ಮಾತಾಡಿದ್ರೆ DC ಹತ್ರ ಮಾತಾಡೋದಕ್ಕೆ ಅನುಕೂಲ ಆಗುತ್ತೆ. ಅಲ್ಲಿ ಜಿಲ್ಲಾ ಪಂಚಾಯತ್ CO ಹತ್ರಕ್ಕೆ ಮಾತಾಡ್ತಿರೋ ಏನು ಮಾಡ್ತೀರಿ ಗೊತ್ತಿಲ್ಲ. 28 ಇಲಾಖೆಯಲ್ಲಿ ಯಾವುದೇ ಹೆಡ್ಡಲ್ಲಾಗಲಿ ತುರ್ತು ರಿಪೇರಿ DC ಹೆಡ್ಡಲ್ಲೇ ಇರುತ್ತೆ, ಇಲ್ಲ ಅಂತಲ್ಲ. DC ಹತ್ರ ಸಾಧ್ಯತೆ ಇದೆ. ಅದೊಂದು ಕೆಲಸ ಮಾಡಿದ್ರೆ ಸಾಗರದ ಶಾಂತಿ ಸುವ್ಯವಸ್ಥೆಗೆ 75% ಆನೆ ಬಲ ಬಂದಂಗಾಗುತ್ತೆ ಅಂತ ಹೇಳ್ತಾ, ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ಈ ಗಣಪತಿ ಇರ್ತಕ್ಕಂಥವರು ಕೂಡ ನಿಯಮವನ್ನು ಪಾಲಿಸ್ತಾ ಇದ್ದಾರೆ. ಇದುವರೆಗೂ ಕೂಡ ನಿಯಮವನ್ನು ಪಾಲಿಸ್ತಾ ಇದ್ದಾರೆ. ಮತ್ತು ಅವರೇ ಒಂದು ನಿಬಂಧನೆಯನ್ನು ಕೂಡ ಹೇರ್ಕೊಳ್ತಾ ಇದ್ದಾರೆ, ಪ್ರೈಸ್ ಕೊಡ್ತಾರೆ. ಒಳ್ಳೆ ರೀತಿಯಲ್ಲಿ ಎಲ್ಲ ನಿಯಮವನ್ನು ಪಾಲಿಸಿ ಚೆನ್ನಾಗಿ ಯಾರು ಗಣಪತಿ ಇಡ್ತೀವೋ ಅವರಿಗೆ ಪ್ರಥಮ ಮತ್ತು ದ್ವಿತೀಯ ಬಹುಮಾನ ಕೊಡ್ತಕ್ಕಂಥ ವ್ಯವಸ್ಥೆ ಎಲ್ಲೂ ಇಲ್ಲ, ಸಾಗರದಲ್ಲಿದೆ. ಅದು ಒಂದು ರೀತಿಯ ನಮ್ಮ ಸಾಗರದ ಹೆಮ್ಮೆಯ ವಿಷಯ. ಎಲ್ಲೋ ಯಾವತ್ತೋ ಏನೋ ಒಂದು ಸಣ್ಣ ಘಟನೆ ಆದ ಮೇಲೆ ಪರಿವರ್ತನೆ ಆಗಿದೆ. ಈಗ ಆ ರೀತಿಯ ಒಂದು ಮನಸ್ಥಿತಿ ಇಲ್ಲ. ಆದರೆ ಈ ಸಾಮಾಜಿಕ ಜಾಲತಾಣದ ಬಗ್ಗೆ ಈ ಗಣಪತಿ ಹಬ್ಬ ಆಗಲ್ಲಿವರೆಗೆ ಅಥವಾ ನಿರಂತರವಾಗಿ ಸ್ವಲ್ಪ ಕಣ್ಣಿಡಬೇಕಾಗುತ್ತೆ. ಯಾಕೆಂದ್ರೆ ಅವ್ರಿಗೆ ಯಾವ ನಿಯಂತ್ರಣವೂ ಇಲ್ಲ. ಏನಾದರೂ ಒಂದು ಆದ ತಕ್ಷಣ ಹಂಗೆ ಫೋಟೋ ಹೊಡಿತಾರೆ, ಬಿಟ್ಬಿಡ್ತಾರೆ. ಇದರಿಂದ ನಾಳೆ ಏನಾಗುತ್ತೆ ಅನ್ನೋದಿಲ್ಲ. ನಾವು ಯೋಚನೆ ಮಾಡ್ತೀವಿ, ಒಂದು ಅಪಘಾತ ಆದರೆ ಅದನ್ನು ಒಳಗಡೆ ಪೇಜಿಗೆ ತಗೊಳ್ಳೋಣ ಅಂತ ಯೋಚನೆ ಮಾಡ್ತೀವಿ. ಅವ್ರಿಲ್ಲ, ತೆಗೆದು ವಾಟ್ಸಪ್ಪಲ್ಲಿ ಬಿಟ್ಬಿಡ್ತಾರೆ. ಇದನ್ನು ಒಂದು ಸ್ವಲ್ಪ ನಿಯಂತ್ರಣ ಹಿಡದೆ ಹೋದರೆ ಅವರಿಗೆ ಗೊತ್ತಿಲ್ಲದೆ ಹಾಕ್ತಾರೋ ಗೊತ್ತಿದೆಯೋ ಗೊತ್ತಿಲ್ಲ, ಅದನ್ನು ಸ್ವಲ್ಪ ನೀವು ಸ್ವಲ್ಪ ಗಮನ ಇಟ್ಟು ಅವರಿಗೆ ತಿಳುವಳಿಕೆ ನೀಡಿದ್ರೆ ಶಾಂತಿ ಸುವ್ಯವಸ್ಥೆಗೆ ಪೂರಕ ಆಗುತ್ತೆ ಅಂತ ಹೇಳ್ತಾ ನನಗೆ 2 ಮಾತಾಡೋಕೆ ಕೊಟ್ಟು ತಮ್ಮೆಲ್ಲರಿಗೂ ನಾನು ಮಾತು ಮುಗಿಸ್ತೀನಿ. ಮತ್ತೆ ಎಲ್ಲ ಗಣಪತಿ ಹಬ್ಬದ ಸುದ್ದಿಗಳನ್ನು ಉಚಿತವಾಗಿ ಮಾಡ್ತೀವಿ, ಎಲ್ಲೂ ಕೂಡ 1 ರೂಪಾಯಿನೂ ತಗೊಳ್ಳೋದಿಲ್ಲ. ನೀವು ನಮ್ಮ ಗಮನಕ್ಕೆ ತರ್ರಿ, ಒಳ್ಳೆ ಕಾರ್ಯಕ್ರಮ ಇದೆ ಇವತ್ತು, ಸುದ್ದಿ ಮಾಡಿ ಅಂತೇಳಿ ಉಚಿತವಾಗಿ ಸುದ್ದಿ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಜೈ ಕನ್ನಡ.
ಕೊರೋನಾದ ನಂತರದಲ್ಲಿ ಇದರಲ್ಲಿ ವ್ಯತ್ಯಾಸಗಳಾಗಿರ್ಬೋದು. ಗ್ರಾಮಾಂತರದವರಿಗೆ ಬೇರೆ ಒಂದು ಸಲಹೆ ಮಾಡ್ತೀರೋ ಅಥವಾ ಈ ಮೂಲಕ ಇಲ್ಲಿಂದನೇ ಯಾವುದಾದ್ರು ಮೆಸೇಜ್ ಹೋಗ್ತದೋ ಇದೊಂದು ಸ್ಪಷ್ಟ ಆಗಬೇಕು. 198 ಗಣಪತಿಗೆ ಪ್ರತಿಷ್ಠಾಪನೆ ಆಗ್ತಿತ್ತು. ಇದು ಇಲಾಖೆಯ ಮಾಹಿತಿ. ಆಮೇಲೆ ಪ್ರತಿ ವರ್ಷವೂ ಸಿಂಗಲ್ ವಿಂಡೋ ಆಗ್ತಿತ್ತು ಅಂತ ಹೇಳಿದ್ರು. ಅದರ ಇಂಪ್ಲಿಮೆಂಟೇಷನ್ ಸರಿಯಾಗಿ ಆಗ್ತಿರಲಿಲ್ಲ. ದಯವಿಟ್ಟು ಸರಿಯಾಗಿ ಆಗಬೇಕು. ಮೆಸ್ಕಾಂ ಅಧಿಕಾರಿಗಳು ಯಾರು ಬಂದಿದ್ದಾರೋ ಇಲ್ಲೋ ಮಾಹಿತಿ ಇಲ್ಲ. ಬಂದಿದ್ದರೆ ಅವರನ್ನು ಇಟ್ಕೊಂಡಿದ್ರೆ ಅವರ ತೊಂದರೆಗಳನ್ನು ಇಲ್ಲಿ ಚರ್ಚೆಗೆ ತರಬಹುದಾಗಿತ್ತು. ಬಹುಶಃ ಗ್ರಾಮಾಂತರದಲ್ಲಿ ಆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನಾದರೂ ಸಿಗುವ ವ್ಯವಸ್ಥೆ ಆದರೆ ಎಲ್ಲರೂ ಒಂದು ಪೇಟೆಗೆ ಬಂದು ಅಲ್ಲಾಡುವ ದೊಡ್ಡ ವ್ಯವಸ್ಥೆ ಗಂಡಾಂತರ ಬರ್ತಿತ್ತು. 3-4 ದಿವಸ ಬರಬೇಕು. ತಂಡವರು ಬರ್ತಾರೆ. ಗೊಂದಲಗಳಿಗೆ ಕಾರಣ 1-2 ಇದರಲ್ಲಿ ಅದಕ್ಕೆ ಬೇಕಾಗಿರುವಂಥ ಫಾರ್ಮಾಲಿಟಿಗಳು ಸಿಗ್ತವೆ. ಅದೇ ರಶ್ಶು ಇಡೀ ದಿವಸ ಕಾದು ಪರ್ಮಿಷನ್ ಆಗದೆ ಮತ್ತು ಮರುದಿವಸ ಬರುವಂಥ ವ್ಯವಸ್ಥೆಯನ್ನು ಆಗ್ತಾ ಇದೆ. ಆ ಕಾರಣಕ್ಕಾಗಿ ದಯವಿಟ್ಟು ಇದನ್ನು ಗಮನಿಸಿ ಸಿಂಗಲ್ ವಿಂಡೋ ಪರಿಣಾಮಕಾರಿ ಆಗುವಂತೆ ತಾವು ವ್ಯವಸ್ಥೆ ಮಾಡಬೇಕು. ಅದನ್ನು ಮುಂಚಿತವಾಗಿ ಪ್ರಕಟಣೆ ಮಾಡಬೇಕು. ಇಂಥಲ್ಲಿ ಈ ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನು ಮುಂಚಿತವಾಗಿ ಮಾಡಿಕೊಡ್ಬೇಕು. ಅಧಿಕಾರಿಗಳ ಕಾಂಟ್ಯಾಕ್ಟ್ ನಂಬರ್ಗಳು ಸಿಗುವಂತೆ ಆಗಬೇಕು. ಸಿಂಗಲ್ ವಿಂಡೋದಲ್ಲಿ ಯಾರು ಇರ್ತಾರೆ, ಮೆಸ್ಕಾಂನವ್ರು ಯಾರು, ಇವರು ಯಾರು, ನಗರಸಭೆಯಿಂದ ಯಾರು, ಪೊಲೀಸ್ ಇಲಾಖೆಯಿಂದ ಯಾರು ಇರ್ತಾರೆ, ಒಂದು ಅವರ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಬಂದ್ ಮಾಡ್ಕೊಳ್ಳೋಕೆ ಆಗ್ತದೆ. ಆಮೇಲೆ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಸ್ವಲ್ಪಾವಧಿನ ಅಗಲೀಕರಣ ವ್ಯವಸ್ಥೆ ಆಗ್ತಾ ಇರೋದ್ರಿಂದ ಎಲ್ಲ ಗಣಪತಿ ವಿಸರ್ಜನೆ ಗಣಪತಿ ಕೆರೆಯಲ್ಲಿ ಹೆಚ್ಚಿನ ಪ್ರಮಾಣದ್ದು ಸಾಗರ ನಗರದ್ದು ಗಣಪತಿ ಕೆರೆಯಲ್ಲಿ ಆಗೋದ್ರಿಂದ ಅದೇ ಮಾರ್ಗವಾಗಿ ಬರ್ತದೆ. ಆ ರೋಡಿನ ಸುವ್ಯವಸ್ಥೆಯನ್ನ ಮನಗಂಡು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಧನ್ಯವಾದ ಹೇಳ್ತಾ ಇದ್ದೀನಿ. 2 ವರ್ಷದಿಂದ ಕೊರೋನಾ ನಿಯಮಾವಳಿ ಪ್ರಕಾರ ಗಣಪತಿಯನ್ನ ಒಂದೇ ದಿವಸ ಮಾಡಿ ಒಂದೇ ದಿವಸ ವಿಸರ್ಜನೆ ಮಾಡ್ತಿದ್ರು. ಯಾವ ನಿಯಮಗಳಿದೆ ಅದೆಲ್ಲರೂ ಕೂಡ ಸಾರ್ವಜನಿಕ ಅನುಸರಿಸಿದರೆ ಮುಂದೂ ಕೂಡ ಅನುಸರಿಸ್ತಾರೆ. ಒಂದಿಷ್ಟು ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ದಾಗ ಸಮಸ್ಯೆಗಳನ್ನು ಸರಿ ಮಾಡಿ ಸಾಕು. ಒಂದು ಮೆಸ್ಕಾಂನವರು ಈ ಎಲ್ಲ ಪೆಂಡಲ್ ಗಣಪತಿಯವರು ಜನರೇಟರ್ ಇಟ್ಟೆ ಮಾಡೋಕ್ಕಾಗಲ್ಲ. ಹಾಗಾಗಿ ಮೆಸ್ಕಾಂನವ್ರಿಗೆ ಹೇಳಿದ್ರೆ 10 ಬೇಕಾದ್ರೆ ಕರೆಂಟ್ ತಗೊಳ್ಳಿ. ಇವತ್ತು ಈ ಅವಘಡಗಳು ಸಂಭವಿಸಿದ ನಂತರ ಮೆಸ್ಕಾಂನ ದಿವಸಡಿ ಕರೆಂಟ್ ತೆಗಿತಾರೆ. ಸಣ್ಣ ಸ್ಥಿತಿಯಲ್ಲಿ ಇದ್ರು ಸಹಜವಾಗಿ ಅವ್ರ ಸೆಕ್ಯೂರಿಟಿ ಅವ್ರ ಸೇಫ್ಟಿ ದೃಷ್ಟಿಯಿಂದ. ಹಾಗಾಗಿ ನೀವು 10 ಬೇಕಾದ್ರೆ ಕರೆಂಟ್ ತಗೊಳ್ಳಿ. ಆದರೆ ಸಂಜೆ ಈವ್ನಿಂಗ್ ಟೈಮಲ್ಲಿ ಮಾತ್ರ ಎಲ್ಲ ಪೆಂಡಲನ್ನು ಜನರೇಟರ್ ಹಾಕಲ್ಲ. ಒಂದು ಮೆಸ್ಕಾಂನಿಂದ ಕರೆಂಟ್ ಸರಿ ಇದೆ. ಮತ್ತೆ ಗಣಪತಿ ಬರ್ತಕ್ಕಂಥ ರಸ್ತೆಗಳಲ್ಲಿ ಹೊಂಡ ಗುಂಡಿಗಳು ತುಂಬ ಇದೆ. ನಗರಸಭೆ ಕಡೆಗೆ ಅದೊಂದು ಪ್ಯಾಚ್ ವರ್ಕ್ ಆಗಬೇಕು. ಇನ್ನು IBA ಹೇಳಿದ್ರು ಸಿಂಗಲ್ ವಿಂಡೋ ಸಿಸ್ಟಮ್ ಆಗಬೇಕು ಅಂತೇಳಿ ಸಿಂಗಲ್ ವಿಂಡೋ ಸಿಸ್ಟಮು. ಮತ್ತೆ ಹೊಸ ಅಡಿಷನಲ್ ಕಂಡೀಷನ್ ಯಾವುದೂ ಹಾಕಬೇಡಿ, ಎಲ್ಲದೂ ಅನುಸರಿಸಿದ್ದೀವಿ. ಈಗ ಎಲ್ಲರಿಗೂ ಬಂದಿದ್ದು ಒಂದೇ ವಿಷಯ, ಏನು ಮೈಕಿನ ಬಗ್ಗೆ ಏನು ಹೇಳ್ತಾರೋ. ಏನಾದರೂ ದೊಡ್ಡ ದೊಡ್ಡ ಮೆರವಣಿಗೆ ಗಣಪತಿ ಇದ್ದಾಗ ಕಂಟ್ರೋಲ್ ಮಾಡಕ್ಕೆ ಮೈಕ್ ಬೇಕು. ಆಯಾ ಸಮಿತಿಯಲ್ಲಿ ಮೈಕನ್ನು ಹಾಕಿ ಬಿಡ್ತೀರಿ. ಎಲ್ಲ ಸಣ್ಣ ಪುಟ್ಟ ಗಣಪತಿ ಹೊರಟಾಗ ಇನ್ನೊಂದು ಬಂದು ಮೈಕನ್ನೇ ಆಫ್ ಮಾಡಿಸ್ತಾ ಇದ್ರು. ಆನಂದದಲ್ಲಿ ಆಫ್ ಮಾಡಿಸ್ತಾ ಇದ್ರು. ರೂಲ್ಸ್ ಎಲ್ಲರಿಗೂ ಒಂದೇ, ಸಣ್ಣ ಸಮಿತಿಯವರಲ್ಲಿ ದೊಡ್ಡ ಸಮಿತಿಯವರಲ್ಲಿ ಮೈಕ್ ವ್ಯವಸ್ಥೆ ಎಲ್ಲರಿಗೂ ಕೊಡಬೇಕು ಅಂದರೆ ಎಲ್ಲರಿಗೂ ಕೊಡಬೇಕು. ಹಾಗಾಗಿ ಇಷ್ಟು ಮಾಡಿ. ಇನ್ನು ಸಾಗರ ನಗರಕ್ಕೆ ಸಂಬಂಧಪಟ್ಟಂತೆ ಈಗ ಗಣಪತಿ ಬಿಟ್ಟು ಸ್ವಲ್ಪ ಟ್ರಾಫಿಕ್ಕಲ್ಲಿ ಸ್ವಲ್ಪ ಶಿಸ್ತು ಕಡಿಮೆ ಆಗಿದೆ. ಹಾಗಾಗಿ ಸ್ವಲ್ಪ ತಾವು ನಿಟ್ಟಿನ ನೋಡಬೇಕು. ಸಾಗರ ಸರ್ಕಲಿಂದ ಹಿಡಿದು ರೂರಲ್ ಪೊಲಿಟೇಷನ್ ತನಕ ಏನು ಬೇಕಲ್ಲ ಅಡ್ಡಾದಿ ವೆಹಿಕಲನ್ನು ಆಗ್ತಕ್ಕಂಥದ್ದಿದೆ. ಈಗ ಸಾರ್ವಜನಿಕರಿಂದ ಇಲಾಖೆ ಆಕ್ರೋಶಕ್ಕೆ ಹೋಗಬೇಡಿ ಅಂತ ಬೇರೆ ಆದೇಶ ಇದೆ. ಹಾಗಾಗಿ ಸ್ವಲ್ಪ ಈ ಒಂದು ಟ್ರಾಫಿಕ್ ಸಮಸ್ಯೆನ ಬಗೆಹರಿಸ್ಕೊಂಡ್ರೆ ಸಂಜೆ 6 ಗಂಟೆ ನಂತರ ತುಂಬ ಕಿರಿಕಿರಿ ಆಗ್ತಿದೆ. ಟ್ರಾಫಿಕ್ ಸಮಸ್ಯೆ ಕೂಡ ಬಗೆಹರಿಬೇಕು ಅಂತ ಹೇಳ್ತಾ ಅವಕಾಶ ಕೇಳ್ತೇನೆ. ಎಲ್ಲ ನಮ್ಮ ಹಿಂದೂ ಸಹೋದರರಿಗೂ ಗಣಪತಿ ಹಬ್ಬದ ಬರುವಂಥ ಗಣಪತಿ ಹಬ್ಬದ ಶುಭಾಶಯಗಳು. ಮೊದಲನೇದಾಗಿ ನಮ್ಮ SP ಸಾಹೇಬರಿದ್ದಾರೆ, ನಗರಸಭೆ ಅಧ್ಯಕ್ಷರ ಆಯ್ತಿದ್ದಾರೆ. ಆ ಗಣಪತಿ ಹಬ್ಬ 1 ವರ್ಷ ಮುಂಚೆ ಆಚರಣೆ ಮಾಡ್ತಾರೆ. ಅದು ಬರೇ ಹಿಂದೂ ಸಮಾಜದ ಹಬ್ಬ ಅಲ್ಲ, ನಮ್ಮದು ಸಮೇತ ಹಬ್ಬನೇ ಆಗುತ್ತೆ. ದಯವಿಟ್ಟು ಅವ್ರಿಗೆ ಯಾವುದೇ ಥರ ತೊಂದರೆ ಕೊಡದೆ ಏನು ಪೆಂಡಾಲ್ ಪರ್ಮಿಷನ್ ಇರ್ಬೋದು, ಪಾಪ ಏನೋ DJ ಹಾಕೊಂಡು ಪಾಪ ಒಂದು ಹಬ್ಬ ಮಾಡ್ತಾರೆ. ಅದಕ್ಕೆಲ್ಲ ಯಾವುದೇ ಒಂದು ರೆಸ್ಟ್ರಿಕ್ಷನ್ ಹಾಕದೆ ಇವು ಅವಕಾಶ ಮಾಡಿಕೊಡ್ಬೇಕು. ಅದೇ ರೀತಿ ಬರೇ ಗಣಪತಿ ಹಬ್ಬದ ಮಾತ್ರ ಅಲ್ಲ, ಈ ಹಿಂದಿನ SP ಸಾಹೇಬರು ಪ್ರತಿ 3 ತಿಂಗಳಿಗೆ ಒಂದ್ಸತಿ ಜನಸಂಪರ್ಕ ಸಭೆ ಮಾಡಿ ಜನರನ್ನ ಕಷ್ಟವನ್ನು ಕೇಳ್ತಾ ಇದ್ದ ಒಂದು ಪದ್ಧತಿ ಇದೆ. ಈಗ ನಮ್ಮ SP ಸಾಹೇಬರು ಈಗ ಫಸ್ಟ್ ಒಂದು ಜನಸಂಪರ್ಕ ಸಭೆನ ಶಾಂತಿ ಸಭೆನ ಮಾಡಿದ್ದಾರೆ. ಈ ಕಷ್ಟ ಅಂತ ಹೇಳೋಕ್ಕೆ ನಾವು ಶುಭವಾಗಿ ಕೊಡಬೇಕಾಗಲ್ಲ. ಬಡವರಿರ್ತಾರೆ, ಇಲ್ಲಿನ ಅಧಿಕಾರಿಗಳು ಕೆಲವರು ಸ್ಪಂದಿಸ್ತಾರೆ, ಕೆಲವರು ಸ್ಪಂದಿಸಲ್ಲ, ಹಲವು ಸಮಸ್ಯೆಗಳಿರ್ತಾರೆ. ಹಾಗಾಗಿ SP ಸಾಹೇಬರು ನಾವೇನಂದ್ರೆ ಏನು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ದಲಿತರ ಹೋರಾಟಗಾರ ಇರ್ಬೋದು, ಅಲ್ಪಸಂಖ್ಯಾತ ಹೋರಾಟ ಇರ್ಬೋದು, ಯಾವುದೋ ಒಂದು ಹೋರಾಟ ಮಾಡಿದ ತಕ್ಷಣ
144 ಏನೋ ಒಂದು ಸಣ್ಣ ಇನ್ಸಿಡೆಂಟ್ ಆದರೂ ಅವ್ರ ಮೇಲೆ ರೌಡಿ ಪಟ್ಟ ಕಟ್ಟುವಂತ ಒಂದು ಪದ್ಧತಿ ಬಂದ್ಬಿಟ್ಟಿದೆ. ಇದರಲ್ಲಿ ಏನಾಗಿದೆ ಅಂದ್ರೆ ಸಮಾಜ ಸೇವೆ ಮಾಡುವಂತಹ ಎಷ್ಟೋ ಸಂದರ್ಭದಲ್ಲಿ ರಕ್ತದಾನ ಶಿಬಿರವಂತರು ಹಲವಾರು ಬಡವರಿಗೆ ಸಮಾಜವನ್ನು ಉಂಟು ಮಾಡುವಂಥವ್ರು, ಸಮಾಜತೆಯನ್ನು ಸೃಷ್ಟಿ ಮಾಡುವಂಥವ್ರು ಅಂತ ಹೋರಾಟದಲ್ಲಿ ನಾವು ರೌಡಿಯಿಂದ ಪಟ್ಟ ಕಟ್ಟಿದಾಗ ಎಲ್ಲೋ ಒಂದು ನೋವಾಗುತ್ತೆ. ದಯವಿಟ್ಟು ಎಸ್ ಪಿ ಸಾಕು ಈ ಹಿಂದೆ ಏನು ರೌಡಿ ಶೀಟಲ್ಲಿ ಕೆಲವೊಂದು ನೀವು ತೆಗೆದಿರಿ, ಅದೇ ತರ ಹೋರಾಟಗಾರರು ಯಾರು ಅವ್ರ ಮನೆಗೋಸ್ಕರ ಯಾವುದೋ ಹೋರಾಟ ಮಾಡಲ್ಲ ಸರ್. ಸಮಾಜಕ್ಕೋಸ್ಕರ ಸಮಾಜದ ಅನ್ಯಾಯ ಆದಾಗ ಕಿರುಕುಳಗಳಾದಾಗ ಅವ್ರ ಪರ ಧ್ವನಿ ಇರ್ತಾರೆ. ನಾವು ಅದನ್ನ ದಯವಿಟ್ಟು ಯಾರು ಪ್ರಾಮಾಣಿಕರಿದ್ದಾರೆ, ಹೋರಾಟಗಾರರಿದ್ದಾರೆ, ಯಾರ ರೌಡಿಗಳಿದ್ದಾವೆ ಒಂದು ಚಿತ್ರ ಹಿಂಸೆ ಆಗುತ್ತೆ. ಹೋರಾಟಗಾರರು ಆಗ್ತಾರೆ, ತಹಸೀಲ್ದಾರ್ ಇರ್ತಾರೆ. ಸಮಾಜಕ್ಕೆ ನಮ್ಮ ಕೆಲಸವನ್ನು ಮುಡುಬಿಟ್ಟು ನಮ್ಮ ಈ ತ್ಯಾಗವನ್ನು ಸಮಾಜಕ್ಕೋಸ್ಕರ ಕೊಡ್ತೀವಿ. ನಾವು ರೌಡಿ ಪಟ್ಟ ಕಟ್ಸ್ಕೊಂಡು ತಿರುಗುವಂತ ಕೆಲಸ ಆಗ್ತಾ ಇದೆ. ದಯವಿಟ್ಟು ನಾವು ಕೈ ಮುಗಿದು ಕೇಳ್ಕೊಳ್ತೀನಿ ಎಸ್ ಪಿ ಸಾಹೇಬ್ರಿಗೆ, ಇದು ಕೆಲವೊಂದು ಸಾಮಾಜಿಕ ಸಮಸ್ಯೆ ಇದೆ. ಅದೇ ತರ ನಮ್ಮ ಹಿಂದೂ ಸಮಾಜದವರು ಏನು ಹಬ್ಬ ಆಚರಣೆ ನಮ್ಮಿಂದ ಸಂಪೂರ್ಣ ಸಹಕಾರ, ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಣ್ಣ ತೊಂದರೆ ಆಗುತ್ತೋ ಮಾತಾಡ್ಕೊಂಡು ಸಾಗರ ತಾಲೂಕಿನ ಎಲ್ಲ ಸಮಸ್ತ ಜನಾಂಗಕ್ಕೆ ಎಲ್ಲರೂ ಕೂಡ ನಾನು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಗಣೇಶ ಹಬ್ಬ, ಗೌರಿ ಹಬ್ಬ ಬಂದಿದೆ. ನಮ್ಮ ಒಳ್ಳೆ ರೀತಿಯಲ್ಲಿ ಹಬ್ಬ ಆಚರಣೆ ಆಗಬೇಕು. ನಮ್ಮ ಭಕ್ತಿ ಭಾವನೆ ಇವೆಲ್ಲವನ್ನು ನಾವು ಇಟ್ಕೊಂಡು ಹಬ್ಬವನ್ನು ಆಚರಣೆ ಮಾಡಬೇಕು. ಯಾರಿಗೆ ತೊಂದರೆ ಆಗದ ರೀತಿಯಲ್ಲಿ, ಯಾವುದೇ ಜನಾಂಗಕ್ಕೆ ಹರಡಾಗದ ರೀತಿಯಲ್ಲಿ ಕೂಡ ನಾವು ಹಬ್ಬವನ್ನು ಆಚರಣೆ ಮಾಡಬೇಕು. ಕೆಲವರು ಈ ಹಬ್ಬವನ್ನು ದುರುಪಯೋಗವನ್ನು ಮಾಡ್ಕೊಳ್ತಾರೆ. ತಮ್ಮ ಯಾವುದೋ ಈ ಹಬ್ಬದ ನೆಪ ಮಾಡಿಕೊಂಡು ಗಲಾಟೆ ಮಾಡ್ಕೊಳ್ಳೋದು, ಈ ಹಬ್ಬದ ನೆಪ ಮಾಡಿಕೊಂಡು ರಾಜಕೀಯ ಪಡಿಸ್ಕೊಳ್ಳೋದು, ಈ ರೀತಿಯೆಲ್ಲ ಈ ಹಬ್ಬದ ನೆಪ ಮಾಡಿಕೊಂಡು ಈ ರೀತಿಯೆಲ್ಲ ಆಗ್ತಾ ಇದೆ. ಆದ್ದರಿಂದ ಯಾರೇ ಎಲ್ಲ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥವ್ರು, ಮನೆಯಲ್ಲಿ ಆಚರಣೆ ಮಾಡ್ತಕ್ಕಂಥವ್ರು ಅಥವಾ ಎಲ್ಲ ಕಡೆಯಲ್ಲೂ ಕೂಡ ವಾರ್ಡ್ಗಳಲ್ಲಿ ಅಥವಾ ಸಾಗರದ ಹಳ್ಳಿಗಳಲ್ಲಿ ಎಲ್ಲ ಕೂಡ ಗಣಪತಿಯ ಇದನ್ನು ಆಚರಣೆಯನ್ನು ಮಾಡ್ತಾರಪ್ಪ, ಗಣಪತಿಯಿಂದ ಆಚರಣೆ ಮಾಡ್ತಾರೆ. ಅವರೆಲ್ಲರೂ ಕೂಡ ಒಳ್ಳೆ ಮುಕ್ತವಾಗಿ ಆಚರಣೆಯನ್ನು ಮಾಡಬೇಕು. ಗಲಾಟೆ ಎಲ್ಲವೂ ಕೂಡ ಆಗಬಾರ್ದು. ಗಲಾಟೆಯನ್ನು ಯಾವುದೇ ರೀತಿಯಲ್ಲಿ ಈ ರೀತಿ ಹಬ್ಬವನ್ನು ಬಳಸ್ಕೊಳ್ಬಾರ್ದು. ನಾವೆಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಇಟ್ಕೊಂಡು ಹಬ್ಬವನ್ನು ಆಚರಣೆಯನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಸಾಹೇಬರು ಕೂಡ ಎಲ್ಲ ಇಲಾಖೆಗಳು ಕೂಡ ಇದ್ದಾರೆ. ಕೆಲವರು ಆ ಥರದ ಮನೋಭಾವನೆ ಇರೋರು ಇದ್ದಾರೆ. ಅವ್ರ ಮೇಲೆ ಒಳ್ಳೆ ಒಂದು ಈ ರೀತಿ ಗಲಾಟೆ ಮಾಡೋರು, ಈ ರೀತಿ ಬಳಸ್ಕೊಳ್ಳೋರಿದ್ದಾರೆ. ಅವ್ರ ಮೇಲೆ ಒಂದು ಹತೋಟಿಯನ್ನು ಇರಬೇಕು. ಅವರು ಅದೇ ರೀತಿ ಅವ್ರನ್ನ ಯಾರ್ಯಾರು ರೀತಿಯ ಸಂಘಟನೆಗಳು ಅದೇ ರೀತಿ ಇದ್ದಾರೆ ಅವ್ರ ಮೇಲೆ ಒಂದು ಜನಕ್ಕೆ ಇಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಮಾತನ್ನು ಮತ್ತೆ ರಸ್ತೆ ಬಹಳ ಆಗಿದೆ. ಮೇನ್ ರೋಡ್ ಮೆರವಣಿಗೆ ಹೋಗ್ಬೇಕಾದ್ರೆ ತುಂಬಾ ವೆಹಿಕಲ್ ಹೋಗೋದೇ ಕಷ್ಟ ಆಗಿದೆ. ತುಂಬಾ ಯಾವುದೇ ನಗರಸಭಾ ಸದಸ್ಯರು ಕೂಡ ಎಲ್ಲರಿಗೂ ಕೂಡ ನಮಸ್ಕಾರಗಳು. ಮತ್ತೆ ಎಲ್ಲ ಯಾರು ಭಾಗವಹಿಸ್ತಾ ಇದ್ದಾರೆ ಎಲ್ಲರಿಗೂ ಕೂಡ ನಮಸ್ಕಾರಗಳು. ಮೊದಲನೇದಾಗಿ ಸ್ವಲ್ಪ ತಡವಾಗಿ ಬಂದಿದ್ದೆ, ನನಗೆ ಒಂದು ಕೋರ್ಟ್ ಮೀಟಿಂಗ್ ಇತ್ತು, ಅದನ್ನು ಮುಗಿಸ್ಕೊಂಡು ಬಂದಿದ್ದು. ಸೊ ಅದಕ್ಕೋಸ್ಕರ ನಾನು ಕ್ಷಮೆ ಕೇಳಿದ್ದೆ. ಮತ್ತು ಎರಡನೇದಾಗಿ ಈಗ ಆಲ್ರೆಡಿ ಗ್ರಾಮಾಂತರ ಭಾಗದ ಬಗ್ಗೆ ಮಾತಾಡ್ತಾ ಇದ್ರು. ನಮ್ದು ಪೊಲೀಸರು ಎಲ್ಲ ಕಡೆ ಹೋಗ್ಬಿಟ್ಟು ಕೂಡ ಮೀಟಿಂಗ್ ಮಾಡ್ತಾರೆ. ಅದು ಯಾಕೆ ಕೂಡ ಇಲ್ಲಿ ಮತ್ತೆ ಅಲ್ಲಿ ಅಂತ ಮಾಡೋದಿಲ್ಲ. ಇವತ್ತಿನ ದಿವಸ ನನಗೆ ಗೊತ್ತಿರಲಿಲ್ಲ ನಾಳೆ ಪೀಸ್ ಕಮಿಟಿ ಮೀಟಿಂಗ್ ಇದೆ ಅಂತ ಹೇಳಿತ್ತು. ಅದರಲ್ಲಿ ಕೂಡ ಯಾರಿದ್ದಾರೆ ಎಲ್ಲರೂ ಕೂಡ ಕಳಿಸ್ತಾರೆ. ಮತ್ತು ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ವಿಷಯ ಮುಗಿಸ್ಬೇಕು ಅದನ್ನ ನಮ್ಮವರು ಪಕ್ಕ ಮುಗಿಸ್ತಾರೆ. ಅದು ನಾನು ಆಶ್ವಾಸನೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಎರಡನೇದಾಗಿ ಈಗ ಗಣೇಶ ಹಬ್ಬ ಮತ್ತು ಗೌರಿ ಮತ್ತು ಗಣೇಶ ಹಬ್ಬ ಬರ್ತಾ ಇದೆ. ಸೊ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಕೂಡ ನಾನು ಶುಭಾಶಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಈಗ ಗಣೇಶ ವಿಷಯದಲ್ಲಿ ಎಷ್ಟೊಂದು ಜನಕ್ಕೆ ಡೌಟ್ ಇರೋದು ಈ ಡಿಜೆ ಬಗ್ಗೆ. ಶಿವಮೊಗ್ಗದಲ್ಲಿ
ಹೊಸದಾಗಿ ಅಂತಲ್ಲ, ಯಾವಾಗಲೂ ಕೂಡ ಪ್ರತಿ ವರ್ಷ 18 ಇರ್ಬೋದು ಅಥವಾ 19 ಇರ್ಬೋದು, ಪ್ರತಿ ವರ್ಷ DJ ಒಂದನ್ನ ಬ್ಯಾನ್ ಮಾಡ್ತಾರೆ. ಯಾಕಂದ್ರೆ ಶಿವಮೊಗ್ಗ ಸ್ವಲ್ಪ ಮುಂಚೆಯಿಂದ ಕೂಡ ಬಹಳ ಸೆನ್ಸಿಟಿವ್ ಇದೆ ಅಂತ ಹೇಳ್ಬಿಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು DJ ಬ್ಯಾನ್ ಮಾಡ್ತಾರೆ. ಅದು ಈಗಲೂ ಕೂಡ ಕಂಟಿನ್ಯೂ ಆಗುತ್ತೆ. ಬಟ್ ಅದರ ಅರ್ಥ ಸ್ಪೀಕರ್ ಯೂಸ್ ಮಾಡ್ಲಿಕ್ಕೆ ಅಂತ ಇಲ್ಲ. ನಮ್ದು ಮೊನ್ನೆ ಒಂದು 3 ತಿಂಗಳಿಂದ ಗವರ್ಮೆಂಟ್ ಒಂದು ಸರ್ಕ್ಯುಲರ್ ಬಂದಿದೆ, ಮತ್ತೆ ಸುಪ್ರೀಂ ಕೋರ್ಟ್ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ್ದು ಗೈಡ್ಲೈನ್ಸ್ ಕೂಡ ಕ್ಲಿಯರ್ ಆಗಿದೆ. ಸೊ ಅದ್ರ ಪ್ರಕಾರ ಸ್ಪೀಕರ್ಸ್ ನ ಯೂಸ್ ಮಾಡ್ಲಿಕ್ಕೆ ನಮ್ದು ಯಾವ್ದು ಕೂಡ ಅಭ್ಯಂತರ ಇಲ್ಲ. ಅದು ನಮ್ದು ಯಾವಾಗ ನೀವು ಈಗ ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಹೇಳ್ತೀವಿ. ಆ ಪರ್ಮಿಷನ್ ಅಲ್ಲಿ ನಮ್ಮವರು ಹೇಗೆ ಇರ್ಬೇಕಂತ ಹೇಳಿ ಕ್ಲೀನಾಗಿ ಬರೆದು ಕೊಡ್ತಾರೆ. ಏನೇನು ಸುಪ್ರೀಂ ಕೋರ್ಟ್ ಕಂಡೀಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಬರೆದು ಕೊಡ್ತಾರೆ. ಆ ಕಂಡೀಷನ್ಸ್ ಅನುಗುಣವಾಗಿ ಸ್ಪೀಕರ್ ಯೂಸ್ ಮಾಡ್ಲಿಕ್ಕೆ ನಮ್ದು ಏನು ಕೂಡ ಅಭ್ಯಂತರ ಇರೋದಿಲ್ಲ. ಅದು ಮೊದಲನೇದು. ಮತ್ತೆ ಎರಡನೇದು, ಈಗ ಸಿಂಗಲ್ ವಿಂಡೋ ಸಿಸ್ಟಮ್ ಬಗ್ಗೆ ಎಲ್ಲರೂ ಕೂಡ ಚರ್ಚಿಸ್ತಾ ಇದ್ದಾರೆ. ನಮ್ದು ಶಿವಮೊಗ್ಗ ಸಿಟಿನಲ್ಲಿ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ, ಭದ್ರಾವತಿನಲ್ಲಿ ಕೂಡ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ಇಲ್ಲೂ ಕೂಡ ಈ ಪಾಸಿಬಲ್ ನಾಳೆಯಿಂದಲೇ ಕೂಡ ಶುರು ಮಾಡಿದ್ರೆ ಎಲ್ಲರಿಗೂ ಟೈಮ್ ಸಿಗುತ್ತೆ. ನಾವು ಬಹಳ ಕಡಿಮೆ ದಿವಸ ಆಪರೇಟ್ ಮಾಡಿದಾಗ ಜಾಸ್ತಿ ರಶ್ ಆಗುತ್ತೆ. ನಾಳೆಯಿಂದಲೇ ಶುರು ಮಾಡಿದ್ರೆ ರಶ್ ಕಡಿಮೆ ಆಗುತ್ತೆ. ಮತ್ತೆ ಅಕಸ್ಮಾತ್ ಜಾಸ್ತಿ ಅಪ್ಲಿಕೇಶನ್ಸ್ ಇದ್ರೆ 2 ಮಾಡಿದ್ರೆ ಕೂಡ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಅದನ್ನ ನಾವು ಡಿಸ್ಕಸ್ ಮಾಡಿಬಿಟ್ಟು ಇಂಪ್ಲಿಮೆಂಟ್ ಮಾಡ್ತೀವಿ. ಎಲ್ಲರಿಗೂ ಕೂಡ ಒಂದು ಜಾಗಕ್ಕೆ ಬಂದ್ರೆ ಎಲ್ಲ ಪರ್ಮಿಷನ್ ಸಿಗೋಕೆ ಅನುಕೂಲ ಮಾಡಿಕೊಡ್ತಾರೆ. ಇನ್ಫ್ಯಾಕ್ಟ್ ಇವತ್ತು DC ಅವ್ರು ಬರ್ಬೇಕಾಯ್ತು, ಬಟ್ ಅವರು ಬ್ಯಾಂಗ್ಳೂರಲ್ಲಿ ಬೇರೆ ಇನ್ನೊಂದು CM ಮೀಟಿಂಗ್ ಇದೆ ಅಂತ ಹೋಗಿದ್ದಾರೆ. ಹಾಗಾಗಿ ಅವ್ರಿಗೆ ಇಲ್ಲಿ ಬರ್ಲಿಕ್ಕೆ ಆಗಿಲ್ಲ. ಇಲ್ಲಾಂದ್ರೆ ಅವರು ಕೂಡ ಬಂದ್ಬಿಟ್ಟು ಡೈರೆಕ್ಷನ್ಸ್ ಕೊಡ್ತಾ ಇದ್ರು. ಸೊ ಸಿಂಗಲ್ ವಿಂಡೋ ಸಿಸ್ಟಮ್ ಅದು ಪಕ್ಕ ಇಂಪ್ಲಿಮೆಂಟ್ ಆಗುತ್ತೆ. ಯಾರಿಗೆ ಕೂಡ ಯಾವ ಸಮಸ್ಯೆ ಇದ್ದಂಗೆ ಎಲ್ಲ ಪರ್ಮಿಷನ್ಸ್ ಕೂಡ ಸಿಗುತ್ತೆ. ಅದರಲ್ಲಿ ಮೆಸ್ಕಾಂ ಕೂಡ ಭಾಗ ಆಗುತ್ತೆ. ಸೊ ನಿಮ್ಗೆ ಮೆಸ್ಕಾಂ ಕೂಡ ಏನ್ ಫೆಸಿಲಿಟೇಷನ್ ಬೇಕೋ ಅದನ್ನ ಅವರು ಮಾಡಿಕೊಡ್ತಾರೆ. ಇನ್ನ ನಮ್ದು ನಿಮ್ ಕಡೆಯಿಂದ ರಿಕ್ವೆಸ್ಟ್ ಇರೋದು ಏನಂದ್ರೆ, ಪೆಂಡಾಲ್ ಯಾರು ಹಾಕ್ತಾ ಇದ್ದಾರೆ ಅವ್ರೆಲ್ಲರೂ ಕೂಡ ಒಂದು ಸ್ವಲ್ಪ ಸ್ವಯಂ ಸೇವಕರು ವಾಲಂಟಿಯರ್ಸ್ ನಮ್ಗೆ ಮಿಸ್ ಮಾಡಿ ಕೊಡ್ಬೇಕಾಗುತ್ತೆ. ನಮ್ದು ಪೊಲೀಸ್ ಗಣೇಶ ಹಬ್ಬದಲ್ಲಿ ಎಲ್ಲ ಕಡೆ ನಮ್ದು ಬಂದೋಬಸ್ತ್ ಇರುತ್ತೆ. ಬರೀ ಸಾಗರ ಅಥವಾ ಶಿವಮೊಗ್ಗ ಅಥವಾ ಬರೀ ನಮ್ಮ ಜಿಲ್ಲೆ ಎಲ್ಲ ಎಂಟೈರ್ ಸ್ಟೇಟ್ ನಲ್ಲಿ ಬಂದೋಬಸ್ತ್ ಇರೋದ್ರಿಂದ ನಮ್ದು ಸಿಬ್ಬಂದಿ ಎಲ್ಲ ಪ್ರತಿ ಪೆಂಡಲ್ಗೆ ನಾವು ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ನಾವು ಕಂಟಿನ್ಯೂಸ್ ಆಗಿ ಯಾರು ಪೆಂಡಲ್ ಆರ್ಗನೈಸರ್ಸ್ ಇರ್ತಾರೆ ಅವ್ರ ಜೊತೆ ಮಾತಾಡ್ಕೊಂಡ್ಬಿಟ್ಟು ನಾವು ಏನ್ ಕೋಆರ್ಡಿನೇಷನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ಸೊ ಹಾಗಾಗಿ ಪೆಂಡಲ್ ಯಾರ್ಯಾರು ಹಾಕ್ತಾರೆ ಅವ್ರದ್ದು ಡೀಟೇಲ್ಸ್ ಅದು ಹೇಗಿರೋ ನಮ್ಮ ಕಲೆಕ್ಟ್ ಮಾಡ್ತಾರೆ. ಪ್ಲಸ್ ಪ್ರತಿ ಪೆಂಡಲ್ಗೆ ಬೆಳಿಗ್ಗೆಗೆ ಮತ್ತೆ ನೈಟಿಗೆ ಒಂದು ಸ್ವಲ್ಪ ವಾಲಂಟಿಯರ್ಸ್ ನಮಗೆ ಬೇಕಾಗುತ್ತೆ. ಅದನ್ನ ನೋಡ್ಕೊಳ್ಳಿಕ್ಕೆ ಇರ್ಬೋದು, ಅಥವಾ ನಮ್ಗೆ ಏನಾದ್ರು ಸಮಸ್ಯೆ ಮಾತಾಡ್ಲಿಕ್ಕೆ ಇರ್ಬೋದು, ಅಥವಾ ನಮಗೆ ಏನಾದ್ರು ಮಾಹಿತಿ ಬೇಕಿದ್ರೆ ಅದನ್ನ ಕೊಡ್ಲಿಕ್ಕೆ ಇರ್ಬೋದು. ಸೊ ದಯವಿಟ್ಟು ನಮಗೆ ವಾಲಂಟಿಯರ್ಸ್ ಲಿಸ್ಟ್ ಎಷ್ಟು ಬೇಕಾಗುತ್ತೆ ಅಷ್ಟು ಬೇಗ ಕೊಡಿ. ಆ ವಾಲಂಟಿಯರ್ಸ್ಗೆಲ್ಲ ನಮ್ಮವರು ಪರ್ಸನಲ್ ಆಗಿ ನಮ್ದು ಸಿಬ್ಬಂದಿ ಹೋಗಿ ಮಾತಾಡೋದು ಕೂಡ ನಡೆಯುತ್ತೆ. ಆ ಕೋಆರ್ಡಿನೇಷನ್ ಕರೆಕ್ಟ್ ಇದ್ರೆ ನಮಗೆ ಎಲ್ಲ ಪ್ರಾಬ್ಲಮ್ ಅಲ್ಲೇ ಬಗೆಹರಿಯುತ್ತೆ. ಮತ್ತೆ ಇನ್ನ ಎರಡನೇದಿರೋದು, ನಾವು ಯಾವಾಗ ನಮ್ಮೊಂದು ಫಾರ್ಮ್ ಇದೆ ಆ ಸಿಂಗಲ್ ವಿಂಡೋನಲ್ಲೇ ಕೊಡ್ತೀವಿ ನಾವು. ಆ ಫಾರ್ಮ್ ನಲ್ಲಿ ದಯವಿಟ್ಟು ನಿಮ್ಗೆ ಏನು ಪ್ರೊಸೆಷನ್ ರೂಟ್ ಇದೆ ಮತ್ತೆ ಟೈಮ್ ಇದೆ ಅದನ್ನ ಬರೆದು ನಮ್ಗೆ ಕೊಡಿ. ಮತ್ತೆ ನಾವು ಈಗ ಹೊಸ ಯಾವ ನಿರ್ಬಂಧನೆ ನಾವು ಆಗ್ತಾ ಇಲ್ಲ. ಹೋದ್ಸಲ 18, 19 ಸಮಯದಲ್ಲಿ ಏನಿತ್ತು, ಈಗ 20, 21 ಕೊರೋನಾ ಇರೋದ್ರಿಂದ ಎಲ್ಲ ಕೂಡ ಬಹಳ ನಿರ್ಬಂಧನೆಗಳಿತ್ತು. ಆ ನಿರ್ಬಂಧನೆಗಳನ್ನ ನಾವು ಯಾವ್ದು ಆಗ್ತಾ ಇಲ್ಲ. 18, 19 ಏನಿತ್ತು ಅದೇ ಪ್ರಕಾರ ಕಂಟಿನ್ಯೂ ಆಗಲಿ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡ್ಬಿಟ್ಟು ಅದೇ ಪ್ರಕಾರ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಸೊ 18, 19 ಪ್ರಕಾರ ನಿಮ್ಗೆ ಯಾವ್ದು ರೂಟ್ ಇತ್ತು, ಟೈಮ್ ಇತ್ತು ಅದೇ ಪ್ರಕಾರ ನಿಮ್ದು ಫಾರ್ಮ್ ನಲ್ಲಿ ದಯವಿಟ್ಟು ತುಂಬಿಸಿ ಕೊಡಿ ನಮಗೆ. ಮತ್ತೆ ಪ್ರೊಸೆಷನ್ ಆಗೋ ಸಮಯದಲ್ಲಿ, ವಿಸರ್ಜನೆ ಸಮಯದಲ್ಲಿ ಆ ಟೈಮಿಗೆ ದಯವಿಟ್ಟು ನೀವು ಸ್ಟಿಕ್ ಆನ್ ಆಗಬೇಕು. ಯಾಕಂದ್ರೆ ನಮ್ದು ಬಂದೋಬಸ್ತು ಪ್ಲಾನ್ ಇರುತ್ತೆ. ಈಗ 2 ಗಂಟೆಯಿಂದ 4 ಗಂಟೆ ತನಕ ಅಂತ ಹೇಳ್ಬಿಟ್ಟು ನೀವು ಒಂದು ಟೈಮ್ ಕೊಟ್ಟಿರ್ತೀರಾ. ಆ ಟೈಮಿಗೆ ನಮ್ದು ಆ ಪ್ರೊಸೆಷನ್ಗೆ ಬಂದೋಬಸ್ತ್ ಮಾಡಿರ್ತೀವಿ. ಅದಾದ್ಮೇಲೆ 4 ಗಂಟೆಯಿಂದ 6 ಗಂಟೆ ಅಥವಾ 9 ಗಂಟೆ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಕೊಟ್ಟಿರ್ತಾರೆ. ಸೊ ಅದನ್ನ ಮುಗಿಸ್ಕೊಂಡು ನಮ್ಮ ಸಿಬ್ಬಂದಿ ಇನ್ನೊಂದು ಕಡೆಗೆ ಹೋಗ್ಬೇಕಾಗುತ್ತೆ. ನಿಮ್ದು ಯಾವ್ದಾದ್ರು 2 ಗಂಟೆಯಿಂದ 4 ಗಂಟೆ ಆಗ್ಬೇಕಾಯ್ತು, ಡಿಲೇ ಆಗಿ 4:15 ಆಯ್ತು ಅಂದ್ರೆ ನಮಗೆ ಅಲ್ಲಿಗೆ ಸಮಸ್ಯೆ ಆಗುತ್ತೆ. ಸೊ ದಯವಿಟ್ಟು ಏನು ಟೈಮ್ ಕೊಡ್ತೀರಾ ಆ ಟೈಮ್ಗೆ ಸ್ಟಿಕ್ ಆಗಿ, ನಾವು ಟೈಮ್ ಇಷ್ಟೇ ಇರಬೇಕು ಅಷ್ಟೇ ಇರಬೇಕಂತ ಹೇಳಿದ್ರೆ ನೀವು ಡಿಸೈಡ್ ಮಾಡಿ ನಮಗೆ ಹೇಳಿ. ಆ ಟೈಮ್ ಪ್ರಕಾರ ನೀವು ಸ್ಟಿಕ್ ಆದ್ರೆ ನಮಗೆ ಬಹಳ ಹೆಲ್ಪ್ ಆಗುತ್ತೆ. ಮತ್ತೆ ಇನ್ನ ಒಂದು, ಈಗ ಎಷ್ಟೊಂದು ಇನ್ಸಿಡೆಂಟ್ಸ್ ಆಗಿದೆ. ಸೊ ಆ ನಿಟ್ಟಿನಲ್ಲಿ 2 ನಾವು ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ. ಒಂದು, ಪೆಂಡಲ್ ನಲ್ಲಿ ಯಾವುದೇ ರೀತಿ ಅವಘಡ ಆಗದೆ ಇರೋಂಗೆ, ಈಗ ಎಲೆಕ್ಟ್ರಿಕಲ್ ಕನೆಕ್ಷನ್ ತಗೊಂಡಿರ್ತಾರೆ ಅಥವಾ ಬೇರೆ ದೀಪ ಹಚ್ಚೋದು, ಕರ್ಪೂರ ಹಚ್ಚೋದು ನಡೀತಾ ಇರುತ್ತೆ. ಆ ಸಮಯದಲ್ಲಿ ಯಾವುದೇ ರೀತಿ ಅಗ್ನಿ ಅವಘಡ ಆಗಬಾರ್ದು ಅಂತ ಹೇಳ್ಬಿಟ್ಟು ಆದ್ರೆ ಫೈರ್ ಎಕ್ಸ್ಟಿಂಗ್ವಿಷರ್ ತಗೊಳ್ಳಿ. ಬಟ್ ಬಹಳ ಪೆಂಡಲ್ಗಳಲ್ಲಿ ಮಂಡ್ಲಿಗಳ ಹತ್ರ ಅಷ್ಟೊಂದು ದುಡ್ಡು ಇರೋದಿಲ್ಲ ಸಪರೇಟ್ ಆಗಿ ಎಕ್ಸ್ಟಿಂಗ್ವಿಷರ್ ತಗೊಳ್ಳಿಕ್ಕೆ. ಅಕಸ್ಮಾತ್ ಫೈರ್ ಎಕ್ಸ್ಟಿಂಗ್ವಿಷರ್ ತಗೊಳ್ಳಿಕ್ಕೆ ಆಗಿಲ್ಲ ಅಂದ್ರೆ 2 ಬಕೆಟ್, ಒಂದು ಬಕೆಟ್ ಅಲ್ಲಿ ನೀರು, ಇನ್ನೊಂದು ಬಕೆಟ್ ಅಲ್ಲಿ ಮರಳು ಇಟ್ಕೊಳ್ಳಿ. ಏನಾದ್ರು ಆದ ತಕ್ಷಣ ಅದನ್ನ ಅಟೆಂಡ್ ಮಾಡ್ಲಿಕ್ಕೆ ಬಹಳ ಈಸಿ ಆಗುತ್ತೆ. ಮತ್ತೆ ಫೈರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಒಂದ್ಸಲ ಬಂದ್ಬಿಟ್ಟು ಎಲ್ಲ ವಿಸಿಟ್ ಮಾಡಿ ಚೆಕ್ ಮಾಡಿ ಏನು ಸಮಸ್ಯೆ ಇದೆಯೋ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಒಂದ್ಸಲ ಚೆಕ್ ಮಾಡ್ತಾರೆ. ಎರಡನೇದು, ಈ ಇಮರ್ಷನ್ ಎಲ್ಲಿ ವಿಸರ್ಜನೆ ಆಗೋ ಸ್ಥಳ ಇರುತ್ತೆ ಅಲ್ಲಿ ಸ್ವಿಮ್ಮಿಂಗ್ ಈಜ್ ಬರ್ತಾ ಇರೋರು ಯಾರು ಕೂಡ ದಯವಿಟ್ಟು ನೀರಿಗೆ ಇಳಿಯಕ್ಕೆ ಬಿಡಬೇಡಿ. ಅದು ನಿಮ್ಮ ಜವಾಬ್ದಾರಿ ಆಗುತ್ತೆ. ಈಗ ಪ್ರೊಸೆಷನ್ ಸಮಯದಲ್ಲಿ ಎಷ್ಟೊಂದು ಜನ, ಒಂದು 100 ಜನ ಇದ್ರೆ ಅಥವಾ 5 ಜನ ಯಾವಾಗಲೂ ಸ್ವಲ್ಪ ಗಲಾಟೆ ಮಾಡೋರು ಆ ಥರ ಎಲ್ಲ ಇರೋದು ಪಾಸಿಬಿಲಿಟಿ ಇರುತ್ತೆ. ಸೊ ನಾವು ಅವ್ರಿಗೆ ಮುಟ್ಬಿಟ್ಟು ಅವ್ರಿಗೆ ಸೈಡಿಗೆ ಎಲ್ಲ ಮಾಡೋದು ಸರಿ ಕಾಣಿಸೋದಿಲ್ಲ. ಯಾಕಂದ್ರೆ ಇದು ಹಬ್ಬ ನಡೀತಾ ಇರುತ್ತೆ. ಅದನ್ನ ಯಾರು ಆರ್ಗನೈಸರ್ಸ್ ಇದ್ದೀರಾ, ಯಾರು ಕಮಿಟಿ ಅವರು ಇದ್ದೀರಾ, ನೀವುಗಳನ್ನೇ ಮಾಡಿದ್ರೆ ಬಹಳ ಉತ್ತಮ ಇರುತ್ತೆ. ಅದೇ ರೀತಿ ವಿಸರ್ಜನೆ ಸಮಯದಲ್ಲೂ ಕೂಡ ಅವ್ರು ನೀರಿಗೆ ಇಳಿದೇ ಇರೋಕ್ಕೆ, ಯಾರಿಗೆ ಈಜ್ ಬರಲ್ಲ ಅವ್ರು ನೀರಿಗೆ ಇಳಿದೇ ಇರೋಕ್ಕೆ ದಯವಿಟ್ಟು ಕೇರ್ ತಗೋಬೇಕು. ನಿಮ್ಗೆ ಎಲ್ಲಕ್ಕೆ ಗೊತ್ತಿರ್ಬೇಕು, 3-4 ವರ್ಷ ಹಿಂದೆ ಶಿವಮೊಗ್ಗ ಹತ್ರ
ಹತ್ರದಲ್ಲಿ ಒಂದು ಹಳ್ಳಿನಲ್ಲಿ 13 ಜನ ಡೆತ್ ಆಗಿತ್ತು, ಅವ್ರು ನೀರಿನಲ್ಲಿ ಮುಳುಗ್ಬಿಟ್ಟು. ಸೊ ಆ ಥರ ಯಾವುದು ನಮಗೆ ಇನ್ಸಿಡೆಂಟ್ ಆಗೋದು ಬೇಡ. ಸೊ ಹಾಗಾಗಿ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ, ಯಾರು ಕೂಡ ನೀರಲ್ಲಿ ಇಳಿಬೇಕಾದ್ರೆ ಅವ್ರಿಗೆ ಈಜು ಬಂದ್ರೆ ಮಾತ್ರ ಇಡೀವಿ, ಇಲ್ಲಾಂದ್ರೆ ಇಳಿಯೋದು ಬೇಡ. ನಮ್ದು ಫೈರ್ ಅವರು ಕೂಡ ಇರ್ತಾರೆ, ಮತ್ತೆ ಎಕ್ಸ್ಪರ್ಟ್ ಸ್ವಿಮ್ಮರ್ಸ್ ಕೂಡ ಇರ್ತಾರೆ. ಬಟ್ ನೈಟ್ ಸಮಯದಲ್ಲಿ ಅದು ಕತ್ಲೆ ಆಗೋ ಸಮಯದಲ್ಲಿ ನಮಗೆ ಕಾಣಿಸೋದಿಲ್ಲ. ಸೊ ಅದ್ರದ್ದು ದಯವಿಟ್ಟು ಸ್ವಲ್ಪ ಕೇರ್ ತಗೊಳ್ಳಿ. ಮತ್ತೆ ಈಗ ನಾನು ಹೇಳ್ತಿರೋಂಗೆ ಒಂದೊಂದು ಸ್ವಲ್ಪ ಪ್ರೊಫೆಷನಲ್ಲಿ ಜಾಸ್ತಿ ಅಗ್ರೆಸಿವ್ ಆಗಿರೋರು ಇರ್ತಾರೆ, ಅವ್ರಗಳಿಗೆ ನಾವು ಪೊಲೀಸ್ ಹ್ಯಾಂಡಲ್ ಮಾಡೋದ್ರ ಬದಲು ಕಮಿಟಿಯವರು ಮತ್ತೆ ಯಾರು ಆರ್ಗನೈಸರ್ಸ್ ಇದ್ದಾರೆ ಅವರೇ ಹ್ಯಾಂಡಲ್ ಮಾಡಿದ್ರೆ ಉತ್ತಮ ಇರುತ್ತೆ. ನಾವೆಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ತೀವಿ, ಅಕಸ್ಮಾತ್ ಏನಾದ್ರು ತುಂಬಾ ಆ ಥರ ನೆಸೆಸಿಟಿ ಬಂದ್ರೆ ಮಾತ್ರ ನಾವು ಇಂಟರ್ಫಿಯರ್ ಆಗ್ತೀವಿ, ಇಲ್ಲಾಂದ್ರೆ ಸುಮ್ಮನೆ ನಾವು ಬಂದ್ಬಿಟ್ಟು ಮಧ್ಯದಲ್ಲಿ ಕೈ ಹಾಕಲಿಕ್ಕೆ ನಮಗೆ ಕೂಡ ಇಷ್ಟ ಇಲ್ಲ. ಸೊ ಅದು ಒಂದು ದಯವಿಟ್ಟು ಕೇರ್ ತಗೊಳ್ಳಿ, ಯಾರು ಆರ್ಗನೈಸರ್ಸ್ ಮತ್ತೆ ಕಮಿಟಿ ಅವರಿದ್ದೀರಾ. ಮತ್ತೆ ಇನ್ನ ಒಂದು ನಮಗೆ 9ನೇ ತಾರೀಕು ಅಂದ್ರೆ ಫ್ರೈಡೇಗೆ ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಗಣಪತಿ ಹೊರಡ್ತಾ ಇದೆ ವಿಸರ್ಜನೆಗೆ. ಸೊ ಅವತ್ತಿನ ದಿವಸ ಆದಷ್ಟು ಕೂಡ ನಿಮ್ಗೆ ಅದರ ದೊಡ್ಡ ಗಣಪತಿ ಇದ್ರೆ ಅದನ್ನ ಬೇರೆ ದಿವಸಕ್ಕೆ ಇಟ್ಕೊಳ್ಳಿಕ್ಕೆ ನೋಡಿ. ಅದರಿಂದ ನಮ್ದು ಬಂದೋಬಸ್ತ್ ಅಲ್ಲಿಗೆ, ಯಾಕಂದ್ರೆ ನಮ್ಮ ಸ್ಟಾಫ್ ಎಲ್ಲ ಅಲ್ಲಿಗೆ ಸ್ವಲ್ಪ ಬಂದಿರ್ತಾರೆ, ಇಲ್ಲಿಗೆ ಬಂದೋಬಸ್ತ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆ ಒಂದು ದಿವಸ ಮಾತ್ರ ಬೇರೆ ಯಾವ್ದಾರ ದೊಡ್ಡ ಗಣೇಶ ಅಥವಾ ಸ್ವಲ್ಪ ಇಂಪಾರ್ಟೆಂಟ್ ಇರೋದಿದ್ರೆ ಅದ್ರದ್ದು ಡೇಟ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ದೊಂದು ರಿಕ್ವೆಸ್ಟ್ ಇದೆ. ಮತ್ತೆ ಈಗ CC ಕ್ಯಾಮೆರಾ ಬಗ್ಗೆ ಮಾತಾಡ್ತಾ ಇದ್ರು. ನಮ್ದು ಡಿಪಾರ್ಟ್ಮೆಂಟ್ಗೆ CCTVಗೆ ಯಾವುದು ಸಪರೇಟ್ ಆಗಿ ಇನ್ಸ್ಟಾಲೇಷನ್ಗೆ ಫಂಡ್ ಬರೋದಿಲ್ಲ. ನಾವು ಈ ಸಲ ಗಣೇಶ ಚತುರ್ಥಿ ಇರೋದ್ರಿಂದ ನಾವು ಹೈರ್ ಮಾಡ್ಬೋದು, ಅಂದ್ರೆ ಬಾಡಿಗೆಗೆ ಅಂತ ಹೇಳಿ ನಾವು ಸ್ವಲ್ಪ ತಗೊಳ್ತೀವಿ. ಬಟ್ ಅದು ನಾವು ಯಾವಾಗ ಬರೀ ಅದು ನಾವು ನಗರಸಭೆಗೆ ಕೂಡ ಕೇಳ್ಕೊಳ್ತೀವಿ, ಅವ್ರ ಕಡೆಯಿಂದ ಕೂಡ ಎಷ್ಟಾಗುತ್ತೆ ಅಂತ ಹಾಕಿ ಅಂತ ಹೇಳ್ಬಿಟ್ಟು. ಬಟ್ ಅದು ಎಲ್ಲಿ ನಮ್ಗೆ ಇಂಪಾರ್ಟೆಂಟ್ ರೂಟ್ ಇದೆ, ಪ್ರೊಸೆಷನ್ ಆಗುತ್ತೆ, ನಮಗೆ ಸೆನ್ಸಿಟಿವ್ ಏರಿಯಾಸ್ ಇದೆ, ಅಲ್ಲಿಗೆ ನಾವು ಹಾಕ್ತೀವಿ. ಯಾವ್ದಾರ ಪೆಂಡಲ್ಗಳಿದೆ ಇಂಪಾರ್ಟೆಂಟ್ ಇದೆ ಅಂದ್ರೆ ಅದಕ್ಕೆ ಆರ್ಗನೈಸರ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು ಕ್ಯಾಮ್ರಾ ನಿಮ್ದು ಪೆಂಡಲ್ದು ಸುತ್ತಮುತ್ತ ಹಾಕೊಂಡ್ರೆ ನಮಗೆ ಏನಾದ್ರು ಇನ್ಸಿಡೆಂಟ್ ಆದ್ರೆ ಅಟ್ಲೀಸ್ಟ್ ಗಮನಕ್ಕೆ ಬರುತ್ತೆ, ಇಲ್ಲಾಂದ್ರೂ ಕೂಡ ಬೇರೆ ರೀತಿ ನಿಮ್ಗೆ ಕೂಡ ಅದು ಹೆಲ್ಪ್ ಆಗುತ್ತೆ. ಮತ್ತೆ ಸ್ವಲ್ಪ ಈ ಫ್ಲೆಕ್ಸ್ ಬ್ಯಾನರ್ ವಿಚಾರದಲ್ಲಿ ಈಗ ಎಲ್ಲರೂ ನೋಡ್ತಿರೋಂಗೆ ಎಷ್ಟೊಂದು ಇಶ್ಯೂಸ್ ನಡೀತಾ ಇದೆ. ಸೊ ನಮ್ದು ರಿಕ್ವೆಸ್ಟ್ ಏನಂದ್ರೆ ಸ್ವಲ್ಪ ಸೆನ್ಸಿಟಿವ್ ಏರಿಯಾದಲ್ಲಿ ಫ್ಲೆಕ್ಸ್ ಬ್ಯಾನರ್ನ ಹಾಕೋದು ಅವಾಯ್ಡ್ ಮಾಡಿ. ಯಾಕಂದ್ರೆ ಈಗ ಹಾಕಿದ್ವಿ ಅಂದ್ರೆ ಮತ್ತೆ ನೆಕ್ಸ್ಟ್ ಇನ್ನೊಬ್ರು ಯಾರನ್ನು ನಾವು ಅಲ್ಲೇ ಹಾಕ್ತೀವಿ ಅಂತ ಹೇಳಿ ಬರ್ತಾರೆ. ಸೊ ಆ ಕಾಂಪಿಟೇಷನ್ ತರ ಆಗೋದು ನಮ್ಗೆ ಬೇಡ. ಕಾಂಪಿಟೇಷನ್ ನಾವು ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡ್ಲಿಕ್ಕೆ ನಮ್ದು ಎಲ್ಲರದ್ದು ರಿಕ್ವೆಸ್ಟ್ ಇದೆ. ನಮ್ದು ಪೊಲೀಸ್ ಅವ್ರು ಹೇಗಿದ್ರು ನಿಮ್ ಜೊತೆ ಸಹಕರಿಸ್ತಾ ಇರ್ತಾರೆ. ಸೊ ಏನಾದ್ರು ಸಮಸ್ಯೆ ಬಂದಲ್ಲಿ ದಯವಿಟ್ಟು ಪೊಲೀಸ್ಗೆ ಇಮಿಡಿಯೇಟ್ ಆಗಿ ನಮಗೆ ಇನ್ಫಾರ್ಮೇಶನ್ ಕೊಡಿ, ಇಂಟಿಮೇಷನ್ ಕೊಡಿ, ನಾವು ಬಂದು ಅದನ್ನ ಹ್ಯಾಂಡಲ್ ಮಾಡ್ತೀವಿ. ಮತ್ತೆ ಕಲ್ಚರಲ್ ಪ್ರೋಗ್ರಾಮ್ಸ್ ಬಹಳ ಕಡೆ ನಡೆಯುತ್ತೆ. ಕಲ್ಚರಲ್ ಪ್ರೋಗ್ರಾಮ್ಸ್ ನಡೆಯೋ ಸಮಯದಲ್ಲಿ ನಮಗೆ ಪೊಲೀಸ್ಗೆ ಮುಂಚೆನೆ ಸ್ವಲ್ಪ ಇಂಟಿಮೇಷನ್ ಕೊಟ್ಟಿರಿ. ನಾವು ಕೂಡ ಅಕಸ್ಮಾತ್ ಎಕ್ಸ್ಟ್ರಾ ಬಂದೋಬಸ್ತ್ ಬೇಕಂದ್ರೆ ನಾವು ಅದ್ರ ಪ್ರಕಾರ ರೆಡಿ ಇರ್ತೀವಿ. ಯಾಕಂದ್ರೆ ನಾನು ಆಲ್ರೆಡಿ ಹೇಳ್ತಾ ಇರೋ ಹಾಗೆ ನಮ್ದು ಸಿಬ್ಬಂದಿ ಎಲ್ಲ ಕಡೆ ಎಂಗೇಜ್ ಇರ್ತಾರೆ. ಸೊ ಈಗಲಿಂದನೇ ನಾವು ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡ್ರೆ ನಾವು ಬಂದೋಬಸ್ತ್ ಕರೆಕ್ಟಾಗಿ ಮಾಡ್ಕೊಬಹುದು. ಇನ್ನ ಒಂದು ಎಲ್ಲರದು ಇಶ್ಯೂ ಇರೋದು ಈ ಗಣೇಶ ಅವ್ರದ್ದು ಹೈಟ್ ಎಷ್ಟಿರ್ಬೇಕು ಅಂತ ಹೇಳ್ಬಿಟ್ಟು, ಹೈಟ್ ಎಷ್ಟಿರ್ಬೇಕು ಅಂತ ಹೇಳ್ಬಿಟ್ಟು ಅದು ಪೊಲೀಸ್ ಕಡೆಯಿಂದ ಯಾವುದು ಕೂಡ ನಿರ್ಬಂಧನೆ ಇಲ್ಲ. ನಾವು ಏನ್ ಹೇಳೋದು ಅಂದ್ರೆ ನೀವು ಹೈಟ್ ಮಾಡೋ ಸಮಯದಲ್ಲಿ ಎಲ್ಲಿ ಪಾಸ್ ಆಗುತ್ತೆ ರೂಟ್ ಅದ್ರ ಮೇಲ್ಗಡೆ ಬಹಳ ವೈರ್ಸ್ ಇರುತ್ತೆ, ಕೇಬಲ್ಸ್ ಇರುತ್ತೆ, ಅದು ಬೇರೆ ಏನಾದ್ರು ತಂತಿ ಇರೋ ಸಾಧ್ಯತೆ ಇರುತ್ತೆ. ಅದನ್ನ ನೋಡ್ಕೊಂಡು ನಿಮ್ದು ಹೈಟ್ನ ಡಿಸೈಡ್ ಮಾಡಿ. ಒಂದು ಸ್ವಲ್ಪ ಆಗುತ್ತೆ ಅಂದ್ರೆ ಬೇಕಾದ್ರೆ ನಾವು ತೆಗೆದು ಚೇಂಜ್ ಮಾಡ್ಬೋದು, ಅದು ಶಿಫ್ಟ್ ಮಾಡ್ಬೋದು. ಬಟ್ ಮೇನ್ ಲೈನ್ಸ್ ಇದೆ ಅಂದ್ರೆ ಅದು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಿಮ್ದು ಟೋಟಲ್ ಹೈಟ್ ಏನಿದೆ ಅದನ್ನ ನಿಮ್ದು ರೂಟ್ ಪ್ರಕಾರ ಸ್ವಲ್ಪ ನೋಡಿ ಪ್ಲಾನ್ ಮಾಡ್ಕೊಡಿ. ನಾವು ಫಾರೆಸ್ಟ್ ಅವರಿಗೆ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ರೂಟ್ ನಲ್ಲಿ ಎಲ್ಲೆಲ್ಲಿ ಮರ ಅಥವಾ ಆ ಥರ ಏನಾದ್ರು ಕೊಂಬೆಗಳು ಅಡ್ಡ ಬರುತ್ತೆ ಅಂದ್ರೆ ಅದನ್ನ ಸ್ವಲ್ಪ ಟ್ರಿಮ್ ಮಾಡಿ ಕಟ್ ಮಾಡಿರಿ ಅಂತ ಹೇಳ್ಬಿಟ್ಟು. ಆ ಥರ ಏನಾದ್ರು ಕ್ಲಿಯರ್ ಆಗದೆ ಇರೋ ಜಾಗ ಇದ್ರೆ ದಯವಿಟ್ಟು ನಮ್ದು ಗಮನಕ್ಕೆ ತನ್ನಿ, ನಾವು ಕೋಆರ್ಡಿನೇಟ್ ಮಾಡಿಬಿಟ್ಟು ಅದನ್ನ ಈಸಿಯಾಗಿ ಫೆಸಿಲಿಟೇಟ್ ಆಗೋ ಹಾಗೆ ನಾವು ಮಾಡಿಕೊಡ್ತೀವಿ. ಮತ್ತೆ ಇದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಂದ ಒಂದು ಸ್ವಲ್ಪ ಗೈಡ್ಲೈನ್ಸ್ ಇದೆ, ಅದನ್ನ ನೆಕ್ಸ್ಟ್ ಇದರಲ್ಲಿ ಅವ್ರು ಡೀಟೇಲ್ಸ್ ಆಗಿ ನಿಮಗೆ ಹೇಳ್ತಾರೆ. ಅದರಲ್ಲಿ ಗಣೇಶ ಹೈಟ್ ಎಷ್ಟು ಇರಬೇಕು, ಮತ್ತೆ POP ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶನ ಇಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಒಂದು ಸ್ವಲ್ಪ ನಿರ್ಬಂಧನೆಗಳು ಹಾಕಿದ್ದಾರೆ. ಬಟ್ ಅದು ಎನ್ವೈರನ್ಮೆಂಟ್ಗೆ ನಮ್ದು ಏನು ಎನ್ವೈರನ್ಮೆಂಟ್ ಇದೆ ಅದಕ್ಕೆ ಫ್ರೆಂಡ್ಲಿ ಆಗಿರ್ಲಿ ಅಂತ ಹೇಳ್ಬಿಟ್ಟು ತಗೊಂಡಿರೋ ಮೆಷರ್ಸ್. ಇಲ್ಲಾಂದ್ರೆ ನಮ್ಮ ಕಡೆಯಿಂದ ಬೇರೆ ಯಾವುದೇ ರೀತಿಯಲ್ಲಿ ನಿರ್ಬಂಧ ಆಗಲಿ ಅಥವಾ ಅಡಚಣೆ ಆಗಲಿ ಇರೋದಿಲ್ಲ. ನಾವು ಯಾವಾಗಲೂ ಕೂಡ ಏನು ಇಶ್ಯೂ ಆಗಬಾರ್ದು ಅಂತ ಹೇಳ್ಬಿಟ್ಟು ಏನು ಸ್ವಲ್ಪ ಪ್ರಿಕಾಷನರಿ ಮೆಷರ್ಸ್ ತಗೋಬೇಕು ಅದನ್ನ ಯಾವಾಗಲೂ ತಗೊಳ್ತಾ ಇರ್ತೀವಿ. ಬಟ್ ನಾವು ಯಾವಾಗಲೂ ಕೂಡ ಯಾರು ಲೀಡರ್ಸ್ ಇದ್ದಾರೆ ಅವ್ರಿಗೆ ಕನ್ಸಲ್ಟೇಷನ್ ಮಾಡಿಬಿಟ್ಟೇನೆ ಈ ಥರ ಮೆಷರ್ಸ್ ತಗೊಳ್ತೀವಿ. ಆ ಥರ ಏನಾರೋ ಇಶ್ಯೂ ಬಂದಲ್ಲಿ ದಯವಿಟ್ಟು ನಮ್ದು ಗಮನಕ್ಕೆ ತಗೊಂಬನ್ನಿ. ನಮ್ಮ ಇನ್ಸ್ಪೆಕ್ಟರ್ಸ್ ಇರ್ತಾರೆ, ಇಲ್ಲ ನಮ್ಮ DYSP ಇರ್ತಾರೆ, ಅವ್ರದ್ದು ಗಮನಕ್ಕೆ ತಗೊಂಬನ್ನಿ. ಅದು ಏನಿದೆ ಅದನ್ನ ಅಟೆಂಡ್ ಮಾಡಿಬಿಟ್ಟು ಎಂಟೈರ್ ಹಬ್ಬನ ಏನು ಸಮಸ್ಯೆ ಆಗದೆ ಇರೋಂಗೆ ನಿರ್ವಹಣೆ ಮಾಡೋದು ನಮ್ದು ಜವಾಬ್ದಾರಿ ಇರುತ್ತೆ, ನಿಮ್ಗಳದ್ದು ಜವಾಬ್ದಾರಿ ಆಗಿರುತ್ತೆ. ಸೊ ನಿಮ್ಗೆ ನಮ್ಮ ಕಡೆಯಿಂದ ಕಂಪ್ಲೀಟ್ ಸಹಕಾರ ಇರುತ್ತೆ. ಏನೇ ಇಶ್ಯೂ ಇದ್ರು ಕೂಡ ದಯವಿಟ್ಟು ನಮ್ದು ಗಮನಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ದು ಗಮನಕ್ಕೆ ತಗೊಂಡು ಬನ್ನಿ. ಅದನ್ನ ಅಡ್ರೆಸ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ. ಇಷ್ಟು ಹೇಳಿ ನಾನು 2 ಮಾತನ್ನ ಮುಗಿಸ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅಡ್ವಾನ್ಸ್ ಆಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳಿಕೆ. ಗಾಡಿ ಕಟ್ಕೊಂಡು ಬಂದ ಮೇಲೆ ಇಳಿಸೋ ಗಾಡಿ ಅಂದ್ರೆ ಆವಾಗ ಗಲಾಟೆ ಸ್ಟಾರ್ಟ್ ಆಗುತ್ತೆ. ಮೊದಲೇ ಇತಿಹಾಸ ಕಂಡೀಷನ್ ಅಲ್ಲಿ ಹಾಕಿನೇ
ಹಾಂ ಸರ್, ಮೊದಲ ಕಂಡೀಷನ್ ಗ್ರಾಮಾಂತರದವರಿಗೆ ಹೇಳಲಿಲ್ಲ ಸರ್, ಎಲ್ಲಿ ಪರ್ಮಿಷನ್ಗೆ ಬರಬೇಕು ಅಂತ ಕ್ಲಿಯರ್ ಆಗಿಲ್ಲ. ಗ್ರಾಮಾಂತರದಲ್ಲಿ ಎಲ್ಲಿ ಬರಬೇಕು, ಕಾಗಲ್ವರಿಗೆ ಸಾಗರಕ್ಕಾದರೆ ನಾಗವಳ್ಳಿಯಿಂದ ಬರಬೇಕಾಗ್ತದೆ, 110 ಕಿಲೋಮೀಟರ್ ಸುಮಾರು ಸಾಗರಕ್ಕೆ ಬರಬೇಕಾಗ್ತದೆ. ಆಯ್ತು, ಅದಕ್ಕೆ ನಾವು ಡಿವೈಎಸ್ಪಿ ಅವರು ಮತ್ತೆ AC ಅವರು ಡಿಸ್ಕಸ್ ಮಾಡಿ ಬರೀ ಸಾಗರ ಟೌನ್ ಇರ್ತದೆ, ಬೇರೆ ಕಡೆ ಕೂಡ ಎಲ್ಲಾನು ಅನುಕೂಲ ಆಗೋ ಹಾಗೆ ಮಾಡಲಿಕ್ಕೆ ನಾನು ಹೇಳ್ತೀನಿ. ಆಯ್ತಾ, ಅದು ಡಿಸ್ಕಸ್ ಮಾಡಿಬಿಟ್ಟು ಎಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಎಜುಕೇಷನ್ ಅಲ್ಲಿ ಎಲ್ಲ ಕಾರ್ಯಕ್ರಮಗಳ ವಿವರಗಳಿರ್ತವೆ, ಸಾಂಸ್ಕೃತಿಕ ಕಾರ್ಯಕ್ರಮ ಅವರು ಅಪ್ಲಿಕೇಶನ್ ಆಗುವಾಗ ಅದಕ್ಕೊಂದು ಜೋಡಿಸ್ಕೊಟ್ಟಿರ್ತಾರೆ. ಅಲ್ಲ, ದೊಡ್ಡ ದೊಡ್ಡ ಪೆಂಡಲ್ನಲ್ಲಿ ಸಮಸ್ಯೆ ಇಲ್ಲ. ಮಾಡೇ ಮಾಡಿರ್ತಾರೆ, ಅದನ್ನ ಆಯ್ತು. ಈಗ ರೂರಲ್ ಏರಿಯಾಗೆ ಅವರು ನೆಕ್ಸ್ಟ್ ನಾಳೆ ಒಳಗಡೆ ಹೇಳ್ತಾರೆ. ಅಲ್ಲ, ಅವ್ರಿಗೆ ಅದೇ ಆನಂದಪುರದಲ್ಲಿ ಇನ್ನ 2 ಎಕ್ಸ್ಟ್ರಾ ತರ ಮಾಡಲಿಕ್ಕೆ ಇದಕ್ಕೆ ಹೊರತಾಗಿ ಯಾವುದೇ ಹೊಸ ನಿರ್ಬಂಧಗಳು, ನಿಯಂತ್ರಣಗಳು ಈ ಹಬ್ಬದ ಸಂದರ್ಭದಲ್ಲಿ ನಾವು ಏರ್ತಾ ಇಲ್ಲ ಅನ್ನೋ ವಿಷಯವನ್ನು ಸ್ಪಷ್ಟಪಡಿಸಿರ್ತಕ್ಕಂಥ ನಮ್ಮ ಎಸ್ಪಿದವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸಾಗರ ಟೌನಿನ ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಧುರಾ ಶಿವಾನಂದ್ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತಾರೆ. ಪೊಲೀಸ್ ವರಿಷ್ಠಾಧಿಕಾರಿಗಳವರೇ, ನಗರಸಭೆಯ ಪೌರಾಯುಕ್ತರೇ ಹಾಗೂ ಆಗಮಿಸಿದಂತಹ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ಮಾಧ್ಯಮ ಮಿತ್ರರೇ ಹಾಗೂ ಸಾಗರದ ಸಜ್ಜನ ನಾಗರಿಕ ಬಂಧುಗಳೇ, ಈಗ ನಾವು ಸುಮಾರು 2 ವರ್ಷದಿಂದ ಕೋವಿಡ್ನ ಒಂದು ಮೂಲದಿಂದ ನಾವು ಈಗ ಗಣಪತಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಸಂತೋಷದಿಂದ ಆಚರಿಸುವಂತಹ ಸ್ಥಿತಿಗೆ ಬಂದಿದ್ದೀವಿ. ಮಹಾಗಣಪತಿಯ ಆಶೀರ್ವಾದವೂ ಸಹ ನಮಗೆ ಸಿಕ್ಕಿದೆ. ಕೋವಿಡ್ ಎಲ್ಲ ನಿಯಂತ್ರಣ ಬಂದಿದೆ ಅಂತ ಹೇಳಿದ್ದಾರೆ. ಆದರೆ ಆ ಹಬ್ಬವನ್ನು ಸಂತಸದಿಂದ, ಸಂಭ್ರಮದಿಂದ, ವಿಜೃಂಭಣೆಯಿಂದ ಆಚರಿಸುವಂತಹ ಎಲ್ಲ ಒಂದು ಸಹಕಾರ ನಾಗರಿಕರುಗಳು ತಮ್ಮಲ್ಲಿ ತಾವು ನಮ್ಮ ಜವಾಬ್ದಾರಿಗಳನ್ನು ಅರ್ಥಾಗ ಮಾತ್ರ ಅದು ಎಲ್ಲವೂ ಸಕ್ಸಸ್ಫುಲ್ ಆಗಿ ನಡೆಯುತ್ತೆ. ಆ ನಿಟ್ಟಿನಲ್ಲಿ ಸಾಗರ ಯಾವಾಗಲೂ ಮತ್ತಿಗೆ ಇರುತ್ತೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಆಮದಲ್ಲಿ ಖಾನ್ ಅಂತವರು ಗಣಪತಿ ಕಮಿಟಿಯ ಅಧ್ಯಕ್ಷರಾಗಿ ನಿರ್ವಹಿಸಿದಂತಹ ಹಬ್ಬಗಳು ಬಹಳ ಇಲ್ಲಿ ಸಾಗರಕ್ಕೆ ಇತಿಹಾಸವಾಗಿ ಬಂದಿದೆ. ಅಂತ ನಿಟ್ಟಿನಲ್ಲಿ ಇವತ್ತು ಸಮಾಲೋಚನಾ ಸಭೆ ಆದಾಗ ತಮ್ಮದೇ ಆದಂತಹ ಎಲ್ಲ ಅವರ ಆಹ್ವಾನಗಳನ್ನ ಇಟ್ಟರು. ಅದಕ್ಕೆ ವರಿಷ್ಠಾಧಿಕಾರಿಗಳು ಸಹ ಸರ್ಕಾರದ ಸೂಚನೆಗಳನ್ನ, ಸಲಹೆಗಳನ್ನ ನಾವು ಪಾಲನೆ ಮಾಡಿದಾಗ ಎಲ್ಲ ವ್ಯವಸ್ಥೆಗಳು ಸಾಗರಕ್ಕೆ ಬರುತ್ತೆ. ಅದು ಅತ್ಯಂತ ವ್ಯವಸ್ಥಿತವಾಗಿ ನಡೆಯುತ್ತೆ. ಆ ನಿಟ್ಟಿನಲ್ಲಿ ಸಾಗರದ ನಾಗರಿಕರು ಸಹ ಗೌರಿ ಗಣೇಶ ಹಬ್ಬವನ್ನ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಿ ಆ ವ್ಯವಸ್ಥೆಯನ್ನು ಕಾಪಾಡ್ತಾರೆ ಅಂತ ಹೇಳಿ ಎಲ್ಲ ರೀತಿಯಲ್ಲಿ ನಾವು ನಿಮಗೆ ಭರವಸೆಯನ್ನು ಕೊಡ್ತೀವಿ. ಆ ನಿಟ್ಟಿನಲ್ಲಿ ನಮ್ಮ ನಾಗರಿಕರು ಅತ್ಯಂತ ಕ್ರಿಯಾಶೀಲರಾಗಿ ಮತ್ತೆ ಯಾವುದೇ ರೀತಿಯ ಕೋಮು ಸೌಹಾರ್ದತೆಗೆ ಧಕ್ಕೆ ಬರದ ರೀತಿಯಲ್ಲಿ ನಮ್ಮ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಈ ಹಬ್ಬವನ್ನ ಅತ್ಯಂತ ವ್ಯವಸ್ಥಿತವಾಗಿ ನಾವೆಲ್ಲ ಆಚರಿಸೋಣ ಅಂತ ಹೇಳ್ತಾ ನಗರಸಭೆಯಿಂದ ಸಂಪೂರ್ಣವಾದ ಸಹಕಾರವನ್ನ ನಾವು ನಾಗರಿಕರಿಗೆ ನೀಡ್ತೇವೆ. ಅದು ರಸ್ತೆ ವ್ಯವಸ್ಥೆಯಲ್ಲಾಗಿರ್ಬೋದು ಮತ್ತು ಮುಖ್ಯವಾಗಿ ಗಣಪತಿ ಕೆರೆ ಹತ್ರ ಲೈಟಿಂಗಿನ ವ್ಯವಸ್ಥೆಯನ್ನ ನಾವು ಅತ್ಯಂತ ವ್ಯವಸ್ಥಿತವಾಗಿ ಮಾಡಿ ನಿಮಗೆ ನಾವೆಲ್ಲರೂ ಸೇರಿ ಅತ್ಯಂತ ಸಂಭ್ರಮದಿಂದ ಈ ಒಂದು ಹಬ್ಬವನ್ನು ಆಚರಿಸೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಹಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಗರಸಭೆ ಅಧ್ಯಕ್ಷರು 15ನೇ ಆಗಸ್ಟ್ ಕಾರ್ಯಕ್ರಮದ ದಿವಸ ಮಾತಾಡೋದನ್ನು ನಾನು ನೋಡಿದ್ದೀನಿ, ಕೇಳಿದ್ದೀನಿ ಅವ್ರ ಭಾಷಣ ಚೆನ್ನಾಗಿ ಮಾತಾಡ್ತಾರೆ ಅವರು. ಈ ಸಂದರ್ಭದಲ್ಲಿ ನಮ್ಮ ಇಲಾಖೆಗೆ ಮತ್ತು ಸಾರ್ವಜನಿಕರಿಗೆ ಒಳ್ಳೆಯ ರೀತಿಯಿಂದ ಗಣೇಶ ಹಬ್ಬ ಆಚರಣೆಗೆ ಸಂಪೂರ್ಣ ಭರವಸೆಯನ್ನು ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳು. ನಾಳೆ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಇಲಾಖೆಗಳು, ನಗರಸಭೆ, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ, ಆರೋಗ್ಯ ಇಲಾಖೆ, ಅಗ್ನಿಶಾಮಕ ದಳ, ಪಂಚಾಯತ್ ಇಲಾಖೆ, ಇದಕ್ಕೆ ಸಂಬಂಧಪಟ್ಟಂಥ ಎಷ್ಟು ಇಲಾಖೆಗಳು ಅವಶ್ಯಕತೆ ಇದೆ ಎಲ್ಲರನ್ನೂ ಕೂಡ ನಾವು ಬರಮಾಡಿಕೊಳ್ತೀವಿ. ನಗರಸಭೆ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳು ನಾವು ಕೋರ್ತೀವಿ. ಮತ್ತು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗಣೇಶ ಮಂಡಳಿಯ
ಪದಾಧಿಕಾರಿಗಳಿಗೂ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ನಗರದಲ್ಲಿರ್ತಕ್ಕಂಥ ಎಲ್ಲ ಗಣೇಶ ಮಂಡಳಿ ಅಧ್ಯಕ್ಷರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳಿಗೂ ಮತ್ತು ಹಿರಿಯ ಮುಖಂಡರಿಗೂ ಎಲ್ಲರನ್ನೂ ನಾವು ನಾಳೆ ಇನ್ವೈಟ್ ಮಾಡ್ತೀವಿ. ನಿಮಗೆ ನಂತರ ವಿಷಯನ ತಲುಪಿಸಲಾಗುವುದು. ನಾಳೆ ಎಲ್ಲ ವಿಷಯಗಳನ್ನು ಅಧಿಕಾರಿಗಳ ಸಮಕ್ಷಮದಲ್ಲಿ ಚರ್ಚಿಸಿ ಅಂತಿಮ ರೂಪ ಪಡೆಯುತ್ತೆ. ಏನು ನ್ಯಾಯಬದ್ಧದಲ್ಲಿ ಸರ್ಕಾರದಲ್ಲಿ ಹೇಳಬೇಕ ಇಲ್ಲದ ವಿಷಯವನ್ನು ತಮ್ಮೆಲ್ಲರಿಗೂ ಪ್ರದಾನ ಮಾಡಿಕೊಂಡಿದ್ದಾರೆ. ಇದೇ ಭವನದಲ್ಲಿ ನಾಳೆ ಶಾಂತಿ ಸಭೆ ಇದೆ. ಯಶಸ್ವಿ ಅವರು ವರಿಷ್ಠಾಧಿಕಾರಿಗಳಾದ ಮಾನ್ಯ IPS ಆಫೀಸರ್ ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಸಾಗರ ತಾಲೂಕಿನ ಜನತೆಯ ಪರವಾಗಿ ವಂದನೆಗಳನ್ನು ತಿಳಿಸ್ತೇನೆ. ಹಾಗೆ ಈ ಸಭೆಗೆ ನಮ್ಮ ನಗರಸಭಾ ಅಧ್ಯಕ್ಷರು ಬಂದಿದ್ದಾರೆ. ಅವರಿಗೂ ಸಹ ನನ್ನ ವೈಯಕ್ತಿಕವಾಗಿ ಹಾಗೂ ಸಾಗರ ತಾಲೂಕಿನ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಸಭೆಗೆ ನಮ್ಮ ಉಪಯೋಗದ DVP ಸಾಹೇಬ್ ಬಂದಿದ್ದಾರೆ. ಅವರಿಗೂ ಸಹ ನನ್ನ ವೈಯಕ್ತಿಕವಾಗಿ ಹಾಗೂ ಸಾಗರ ತಾಲೂಕಿನ ಸಮಸ್ತ ಜನತೆ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಸಭೆಗೆ ನಗರಸಭಾ ಆಯುಕ್ತರು ಬಂದಿದ್ದಾರೆ. ಅವರಿಗೂ ಸಹ ನನ್ನ ವೈಯಕ್ತಿಕವಾಗಿ ಹಾಗೂ ಸಾಗರ ತಾಲೂಕಿನ ಜನತೆ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಸಭೆಗೆ ಕಾರ್ಗಲ್ನ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಅವರಿಗೂ ಸಹ ನಮ್ಮ ಸಾಗರ ತಾಲೂಕಿನ ಸಮಸ್ತ ಜನತೆಗಳಿಗೆ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಸಭೆಗೆ ಸಾಗರ ತಾಲೂಕಿನ ಎಲ್ಲ ಸಂಘಟನೆಗಳ ಅಧ್ಯಕ್ಷರು, ಸದಸ್ಯರು, ಪದಾಧಿಕಾರಿಗಳು ಬಂದರೆ ಅವರಿಗೂ ಸಹ ನನ್ನ ವೈಯಕ್ತಿಕವಾಗಿ ಹಾಗೂ ಸಾಗರ ತಾಲೂಕಿನ ಜನತೆ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಸಭೆಗೆ ಸಾಗರ ತಾಲೂಕಿನ ಸಮಸ್ತ ಜನತೆ ಜನರು ಬಂದಿದ್ದಾರೆ. ಅವರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಸಹ ನಾನು ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಮುಂಬರುವ ದಿನಗಳಲ್ಲಿ ನಾವು ನೀವೆಲ್ಲರೂ ಸೇರಿ ಶಾಂತ ರೀತಿಯಲ್ಲಿ ವಿಜೃಂಭಣೆಯಿಂದ ಗಣಪತಿ ಆಚರಿಸುವಂತ ಹೇಳ್ತಾ ಈ ವಂದನಾರ್ಪಣೆ ಭಾಷಣ ಸಭೆಯನ್ನು ಮುಕ್ತಾಯಗೊಳಿಸಿರಿ. ಜೈ ಹಿಂದ್, ಜೈ ಕರ್ನಾಟಕ. 31ನೇ ತಾರೀಕಿಂದ ಗಣೇಶ ಚತುರ್ಥಿ ಪ್ರಾರಂಭ ಆಗ್ತಾಯಿದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾಳ ವಿಜೃಂಭಣೆಯಿಂದ ಈ ಹಬ್ಬನ ಆಚರಿಸಲಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಸ್ಟಾರ್ಟಿಂಗಿಂದ ಹೋದ ವಾರದಿಂದಲೇ ಶುರು ಆಗಬೇಕಾಯಿತು. ಬಟ್ ಹೋದ ವಾರ ಬೇರೆ ಸಮಸ್ಯೆ ಇರೋದ್ರಿಂದ ನಾವು ಈ ವಾರದಿಂದ ಶುರು ಮಾಡಿದ್ದೀವಿ. ಶಿವಮೊಗ್ಗ ಸಿಟಿನಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ ಎಲ್ಲ ಮಂಡಿಯವರ ಜೊತೆಗೆ. ಭದ್ರಾವತಿನಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ ಎಲ್ಲ ಮಂಡಿಯವರ ಜೊತೆಗೆ. ನಾನು ಹೋದ DC ಅವರಿಗೆ ಇಲ್ಲೂ ಕೂಡ ಇವತ್ತು DC ಅವ್ರು ಬರಬೇಕಾಯಿತು. ಬಟ್ ಅವ್ರಿಗೆ ಬೇರೆ ಕಾರಣ ಇರೋದ್ರಿಂದ ಒಂದು ಮೀಟಿಂಗ್ ಇರೋದ್ರಿಂದ ಬ್ಯಾಂಗ್ಳೂರ್ಗೆ ಹೋಗ್ತೀವಿ. ಸೊ ಎಲ್ಲ ಕಡೆ ಹೋಗ್ಬಿಟ್ಟು ನಾವು ಮೀಟಿಂಗ್ ಮಾಡಿಬಿಟ್ಟು ಜನಗೆ ಅವ್ರದ್ದು ಏನು ಅಪೇಕ್ಷೆ ಇದೆ, ಅದೇ ನಮ್ಮ ಕಡೆಯಿಂದ ಏನು ಅಪೇಕ್ಷೆ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದೀವಿ. ಈಗ ಎಲ್ಲ ಕಡೆ ಹೋದಾಗ ನಮಗೆ ಜನ ಅವ್ರಿಗೆ ಏನೇನು ಬೇಕು, ಮಂಡಿ ಅವ್ರಿಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗೆ ಬೇರೆ ಬೇರೆ ಧರ್ಮದ ಲೀಡರ್ಸ್ಗಳು ಯಾರ್ಯಾರು ಅವರು ಕೂಡ ಎಲ್ಲರೂ ಕೂಡ ನಾವು ಸಹಕರಿಸ್ತೀವಿ. ಏನು ಹಬ್ಬ ಇದೆ ಅದನ್ನ ಭಾಳ ಚೆನ್ನಾಗೇ ಮಾಡೋಣ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ. ಈಗ ನಮ್ಮದು ಬಂದೋಬಸ್ತ್ ವಿಚಾರವಾಗಿ ನಾವು ಎವ್ರಿ ಡೇ ನಮ್ಮದು ಬಂದೋಬಸ್ತ್ ಬೇರೆ ಬೇರೆ ಥರ ಇರುತ್ತೆ. ಯಾಕಂದರೆ ದಿವಸ ನಮಗೆ ಗಣೇಶ ಕೂರೋದು ಒಂದು ದಿವಸ ಇರುತ್ತೆ, ವಿಸರ್ಜನೆ ದಿವಸಕ್ಕೆ ಬೇರೆ ಬೇರೆ ಇರುತ್ತೆ ಮತ್ತು ಬೇರೆ ಬೇರೆ ಸ್ಕೇಲ್ನಲ್ಲಿ ಇರುತ್ತೆ. ಒಂದೊಂದು ಕಡೆ ಜಾಸ್ತಿ ಬಂದೋಬಸ್ತ್ ಮಾಡಬೇಕಾಗುತ್ತೆ, ಒಂದು ಕಡೆ ಕಡಿಮೆ ಮಾಡಬೇಕಾಗುತ್ತೆ. ಸೊ ನಾವು ದಿನ ಬಂದೋಬಸ್ತ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈಗ ಆಲ್ರೆಡಿ ಸಿಟಿ ಮತ್ತು ಭದ್ರಾವತಿನಲ್ಲಿ ನಮ್ಮದು ಪ್ಲ್ಯಾನ್ ರೆಡಿ ಆಗಿದೆ. ಈಗ ಸಾಗರಲ್ಲಿ ಇವತ್ತು ನಮ್ಮದು ಪ್ಲ್ಯಾನ್ ರೆಡಿ ಆಗಿದೆ. ಸೊ ಇದಾದ ನಂತರ ಪ್ರತಿ ನಮಗೆ ಯಾವುದು ಸೆನ್ಸಿಟಿವ್ ಗಣೇಶಗಳು ಹೋಗೋದಿದೆ ವಿಸರ್ಜನೆ, ಅದಕ್ಕೆ ನಾವು ಬಂದೋಬಸ್ತ್ ಸ್ವಲ್ಪ ಜಾಸ್ತಿ ಮಾಡ್ಕೊತೀವಿ. ಸೆನ್ಸಿಟಿವ್ ಯಾವುದಾದ್ರು ಟೆಂಡರ್ಗಳಿದೆ ಅದಕ್ಕೆ ನಾವು ಬಂದೋಬಸ್ತ್ ಜಾಸ್ತಿ ಮಾಡ್ತೀವಿ. ಸಪ್ರೇಟಾಗಿ ಎಲ್ಲಿ ವಿಸರ್ಜನೆ ಆಗುತ್ತೆ ಅಲ್ಲಿ ಒಂದು ಬಂದೋಬಸ್ತ್ ಬೇರೆ ಇರುತ್ತೆ. ಮತ್ತು ಬೇರೆ ಜಿಲ್ಲೆಗಳಿಂದ ನಮಗೆ ಈ ಸಲ ಸಿಬ್ಬಂದಿಗಳು ಬರೋದು ಕಷ್ಟ ಆಗುತ್ತೆ. ಯಾಕಂದರೆ ಅವರು ಗಣೇಶ ನಡೀತಾ ಇರುತ್ತೆ. ಬಟ್ ಅದು ಕೂಡ KSRP ಮತ್ತು DR ನಾವು ಯೂಸ್ ಮಾಡ್ಕೊಂಡು ಬಂದೋಬಸ್ತ್ ಲೆಕ್ಕದಲ್ಲಿ ನಾವು ಮಾಡ್ಕೊಳ್ತೇವೆ. ಮತ್ತು ಎಂಟೈರ್ ಶಿವಮೊಗ್ಗದ್ದು ನಮ್ಮದು ಯಾರು ಸಿವಿಲ್ ಇರಲಿ ಅಥವಾ ಆರ್ಮ್ಡ್ ಫೋರ್ಸ್ ಎಲ್ಲರೂ ಕೂಡ ಈ ಬಂದೋಬಸ್ತಲ್ಲಿ ನಿಯೋಜನೆ ಮಾಡ್ತಾ ಇದ್ದಾರೆ. ಸ್ಟೇಷನಲ್ಲಿ ನಮಗೆ ಎಸೆನ್ಷಿಯಲ್ ಡ್ಯೂಟೀಸ್ ಅಂದರೆ ಯಾವುದು ತುಂಬ ಇಂಪಾರ್ಟೆಂಟ್ ಡ್ಯೂಟೀಸ್ ಇದೆ ಅದಕ್ಕೆ ಅಂತ ಹೇಳ್ಬಿಟ್ಟು 6 ಜನಗಳು ಕಂಪ್ಲೀಟ್ ಸ್ಟೇಷನ್ಸ್ನಿಂದ ನಾವು ವಿಡ್ರಾ ಮಾಡಿಬಿಟ್ಟು ಈ ಬಂದೋಬಸ್ತಿಗೆ ರೆಡಿ ಮಾಡ್ಕೊಂಡಿದ್ದೀವಿ. ಸೊ 31ನೇ ತಾರೀಕಿಂದ ಹಿಡಿದು ಕಳೆದ ನೆಕ್ಸ್ಟ್ 27ನೇ ದಿವಸ ತನಕ ಕೂಡ ಲಾಸ್ಟ್ ಗಣೇಶ ಹೊರಡೋದಿದೆ. ಅಷ್ಟು ದಿವಸ ಕೂಡ ನಮ್ಮದು ಬಂದೋಬಸ್ತು ನಾವು ಪಕ್ಕ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಪೊಲೀಸ್ ಇಲಾಖೆಗೆ ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಸಹಕರಿಸಿ ಅಂತ ಹೇಳ್ಬಿಟ್ಟು ನಾನು ಕೇಳ್ತೀನಿ. ಎಲ್ಲರೂ ಸೇರಿ ಗಣೇಶ ಹಬ್ಬನ ಬಹಳ ಚೆನ್ನಾಗಿ ಆಚರಿಸ್ತೀವಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ ವ್ಯವಸ್ಥೆಗಳನ್ನು ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಮಾಡಲಾಗಿದೆ? ಗಣೇಶ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮಗೆ ಶಿವಮೊಗ್ಗ ಸಿಟಿ ಇಂಪಾರ್ಟೆಂಟ್ ಇದೆ, ಭದ್ರಾವತಿ ಟೌನ್ ನಮಗೆ ಇಂಪಾರ್ಟೆಂಟ್ ಇದೆ, ಸಾಗರ ಟೌನ್ ನಮಗೆ ಇಂಪಾರ್ಟೆಂಟ್ ಇದೆ, ಗುಡಾಲ್ಕೊಪ್ಪ ಇಂಪಾರ್ಟೆಂಟ್ ಇದೆ. ಅದೇ ರೀತಿ ಬೇರೆ ರೂರಲ್ ಏರಿಯಾದಲ್ಲಿ ಕೂಡ ಸ್ವಲ್ಪ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಹಳ್ಳಿಗಳು. ಅದು ರಾಮನಕೊಪ್ಪ ಇರ್ಬೋದು,
ಡಿಸೈಡ್ ಮಾಡಿದ್ದೀವಿ. ಈ ಥರ ನಮ್ಮದು ಸೆನ್ಸಿಟಿವ್ ಇರೋದಕ್ಕೆ ನಾವು ಸ್ವಲ್ಪ ಜಾಸ್ತಿ ಬಂದೋಬಸ್ತು ಮಾಡ್ತೀವಿ. ಸರ್, ಸಾಗರ ಕಳ್ಳತನ ನಡೀತಾ ಇದೆ ಸಿಕ್ಕಾಪಟ್ಟೆ, ಏನು ಕ್ರಮ ಈಗ ಕಳ್ಳತನ ನಡೀತಾ ಇರೋದ್ರಲ್ಲಿ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಮೊನ್ನೆ ಒಂದು ಟೀಮಿಗೆ ಹಿಡಿದಿದ್ದಾರೆ. ಟೋಟಲ್ 23 ಲಕ್ಷ ನಮಗೆ ಅದರಲ್ಲಿ ರಿಕವರಿ ಆಗಿದೆ. ಆ ಥರ ಇನ್ನೂ ಯಾವುದು ಟೀಮ್ ಇದೆ ಅದು ಕೂಡ ಅರೆಸ್ಟ್ ಆಗಿದೆ. ಟೀಮ್ ಅರೆಸ್ಟ್ ಆಗಿದ್ದು ಕೂಡ ನಮಗೆ ಕಳ್ಳತನ ಈಗ ಸಾಗರ ನಿಮ್ಮ ಗ್ರಾಮಾಂತರ ಸ್ಟೇಷನ್ ಟೌನ್ ಸ್ಟೇಷನ್ನೆಲ್ಲ ಗಮನಕ್ಕೆ ತಂದಿದ್ದಾರೆ, ಆದರೂ ಕೂಡ ಇಲ್ಲಿ ಪೊಲೀಸ್ ವೈಫಲ್ಯ ಇದು ಕಾಣ್ತಾ ಇದೆ ಸರ್. ಪೊಲೀಸ್ ವೈಫಲ್ಯ ಅಂತ ಅಲ್ಲ, ಕಳ್ಳತನ ಮಾಡೋದು ಒಂದು ಟೀಮ್ಗಳಿರುತ್ತೆ. ಅವ್ರು ಬರ್ತಾರೆ, ಕಳ್ಳತನ ಮಾಡ್ತಾರೆ, ಹೋಗ್ತಾರೆ. ಸೊ ಆ ಟೀಮು ನಮ್ಮದು ಕ್ಯಾಪ್ಚರ್ ಆದ ತಕ್ಷಣ ನಮಗೆ ಎಂಟೈರ್ ರಿಕವರಿ ಆಗುತ್ತೆ. ಅದ್ರ ಜೊತೆಗೆ ನೆಕ್ಸ್ಟ್ ಆಗೋದು ಮಾಡ್ತೀವಿ. ಸಾಗರದಲ್ಲಿ ಗಾಂಜಾ ಹೊಡಿಬೇಕಾಗಿ ಪೊಲೀಸ್ ಇಲಾಖೆಯಿಂದ ಗಾಂಜಾ ನಡೆಸ್ತಿದ್ದಾರೆ ಕೇವಲ 3 ದಿನ ಅಷ್ಟೇ. ನಂತರ ಮತ್ತೆ ಗಾಂಜಾ ಎಲ್ಲ ವಿದ್ಯಾರ್ಥಿಗಳು ಗಾಂಜಾ ವ್ಯಸನಿಗೆ ಒಳಗಾಗ್ತಿದ್ದಾರೆ. ಮತ್ತು ಪೊಲೀಸ್ ಇಲಾಖೆ ಯಾವ ರೀತಿ ನೀವು ಗಾಂಜಾ ಕಮ್ಮಿ ಮಾಡೋಕ್ಕೆ? ಪೊಲೀಸ್ ಇಲಾಖೆ ನಾವು ಗಾಂಜಾನ 3 ರೀತಿಯಲ್ಲಿ ಮಾಡ್ತೀವಿ. ಒಂದು ಯಾರು ಬೆಡ್ಲರ್ ಅಂದರೆ ಬಂದು ಸಪ್ಲೈ ಮಾಡ್ತಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳುತ್ತೆ. ಎರಡನೇದು ಯಾರು ಬೆಳೆಸ್ತಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳುತ್ತೆ. ಮತ್ತು ಮೂರನೇದು ಯಾರು ಸೇವಿಸ್ತಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳುತ್ತೆ. ಈ 3ರಲ್ಲಿ ಕೂಡ ನಾವು ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಸಮಯದಲ್ಲಿ ಫಾರ್ ಎಕ್ಸಾಂಪಲ್ ಲಾಸ್ಟ್ 1 ವಾರದಲ್ಲಿ ನಾವೆಲ್ಲ ಶಿವಮೊಗ್ಗ ಬಂದೋಬಸ್ತಲ್ಲಿ ನಿರತರಾಗಿದ್ದೀವಿ. ಸೊ ಆ ಥರ ಗ್ಯಾಪ್ ಬಂದಾಗ ಮತ್ತೆ ನೀವು ಹೇಳೋ ಪ್ರಕಾರ ಶುರುವಾಗುತ್ತೆ. ಸೊ ಅದ್ರ ಪ್ರಕಾರ ನಾವು ಮತ್ತೆ ಯಾವಾಗ ವಾಪಸ್ ನಾರ್ಮಲ್ ಡ್ಯೂಟಿಗೆ ರಿಟರ್ನ್ ಆಗ್ತೀವಿ ತಕ್ಷಣ ವಾಪಸ್ ಅದೇ ಕಾರ್ಯಾಚರಣೆ ಮಾಡಲಿಕ್ಕೆ ಶುರು ಮಾಡ್ತೀವಿ. ಬಟ್ ಇದು ಬರೀ ಪೊಲೀಸ್ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಎಲ್ಲ ಸೊಸೈಟಿದು ಕೂಡ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ತಂದೆ ತಾಯಿ ಅವ್ರ ಮಕ್ಕಳು ಹೇಗೆ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡೋದು ಅವ್ರಿಗೆ ಬೇಕಾಗಿರುತ್ತೆ. ಮತ್ತು ಮಕ್ಕಳು ಬಿಹೇವಿಯರ್ ಚೇಂಜ್ ಆದರೆ ಅದನ್ನ ನಮಗೆ ಇಂಟಿಮೇಟ್ ಮಾಡೋದು ನೆಸೆಸಿಟಿ ಇರುತ್ತೆ. ಅದೇ ರೀತಿ ಸ್ಕೂಲ್ನಲ್ಲಿ ನಾವು ಪ್ರತಿ ಸ್ಕೂಲ್ನಲ್ಲಿ ಒಬ್ಬೊಬ್ಬರಿಗೆ ಕಾಂಟ್ಯಾಕ್ಟ್ನಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಆ ಸ್ಕೂಲವರು ಕೂಡ ಮಕ್ಕಳದು ಹೇಗೆ ಚಟುವಟಿಕೆ ಇದೆ, ಯಾರನ್ನೋ ಈ ಥರ ಸಸ್ಪೆಕ್ಟ್ ಇದ್ದರೆ ಅವ್ರ ಮಾಹಿತಿ ನಮಗೆ ಕೊಡೋದು. ಸೊ ಈ ಥರ ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ನಾವು ಭಾಳ ಸುಲಭವಾಗಿ ಗಾಂಜಾ ಅಂತ ಹೇಳ್ಬಿಟ್ಟು ಏನು ಮೆನೆಸ್ ಇದೆ ಅದನ್ನು ಶಿರಾಳಕೊಪ್ಪನಲ್ಲಿ ನಾವು ನೆನ್ನೆ ಒಂದು ಇನ್ಸಿಡೆಂಟ್ ಆಗಿತ್ತು. ಸೊ ಅದಾದ ನಂತರ ನಮ್ಮ ಪೊಲೀಸಲ್ಲಿ ಪ್ರೋಗ್ರಾಮ್ ಸ್ವಲ್ಪ ಜಾಸ್ತಿ ಮಾಡಿದ್ವಿ. ಕಳೆದ ನೈಟ್ನಲ್ಲಿ 4 ಆರೋಪಿಗಳಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ. ಒಂದು ಕೇಸ್ ಏನು ರಿಜಿಸ್ಟರ್ ಆಗಿದೆ, ಕೇಸ್ ವಿಚಾರವಾಗಿ. ಮತ್ತು ಇವತ್ತು ಕೂಡ ಬಂದೋಬಸ್ತ್ ಕಂಟಿನ್ಯೂ ಆಗಿದೆ. ಬಟ್ ಅಲ್ಲಿ ಯಾವುದೇ 144 ಸೆಕ್ಷನಲ್ಲಿ ಅಥವಾ ಬೇರೆ ಯಾವುದೋ ಸೆಕ್ಷನ್ ಅಳವಡಿಸಿ ಮತ್ತು ಅಂಗಡಿ ಮುಂಗಟ್ಟುಗಳೆಲ್ಲ ನಾರ್ಮಲ್ ಆಗಿ ನಡೀತಾ ಇದೆ. ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಈಗ ಉಂಟಾಗಿದೆ. ಸಾಗರ ನಗರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ವೈಫಲ್ಯ ಸುಮಾರು ಇದೆ. ಕಳೆದ 2 ವರ್ಷಗಳಲ್ಲಿ ಸುಮಾರು ಸಾಗರ ನಗರದಲ್ಲಿ ಗ್ರಾಮಾಂತರದಲ್ಲಿ ಕೊಲೆಗಳಾಗ್ತಿವೆ. ಅಂದರೆ ಅದು ಯಾವ ತನಿಖೆ ಪೂರ್ತಿ ವೈಫಲ್ಯ, ಸಾಗರದ ಪೊಲೀಸ್ ಕಷ್ಟಾಗಿ ಸಹಕರಿಸ್ತಿಲ್ಲ ಅಂತೇಳಿ ಜನರು ಆರೋಪ ಮಾಡ್ತಾರೆ. ಇದ್ರ ಬಗ್ಗೆ ಆ ಥರ ಸ್ಪೆಸಿಫಿಕ್ ಆಗಿ ನಮಗೆ ಅದನ್ನು ಕಂಪ್ಲೇಂಟ್ ಇದ್ದರೆ ನಾವು ಅಟೆಂಡ್ ಮಾಡ್ತೀವಿ. ಅಲ್ಲ, ಕೆಲವೊಂದೆಲ್ಲ ಕಂಪ್ಲೇಂಟ್ ಇದೆ. ಮೊನ್ನೆ ಉಳ್ಳೂರ ಹತ್ರ ಒಂದು ಜೋಡಿ ಕೊಲೆಗೆ ವಿಷ ಹಾಕಿದ್ದಾರೆ, ಅದರಲ್ಲಿ ತನಿಖೆ ಆಗಬೇಕು ಅಂತ ಪತ್ರಿಕಾಗೋಷ್ಠಿಯೇ ನಡೆದಿದೆ. ಈ ಹಿಂದೆ ಪತ್ರಿಕಾಗೋಷ್ಠಿ ನಡೆದ ತಕ್ಷಣ ಅದು ನಾವು ಕೊಲೆ ಅಂತ ಅದ್ರ ಬಗ್ಗೆ ತನಿಖೆ ಮಾಡಿಲ್ಲ ಅಂತ ಅವ್ರಿಗೆ ಹೇಳಿಲ್ಲ. ಪೊಲೀಸರು ಹಿಂದೆ ಸಿಗ್ತಿದ್ದಾರೆ. ಹಾಗೆ ಇದ್ರೆ ನಾವು ವಿಕ್ಟಿಮ್ ಡೇ ಅಂತ ಹೇಳಿ ಮಾಡ್ತೀವಿ. ಅವತ್ತಿನ ದಿವಸ ಅವ್ರು ನಮ್ಮ ಸ್ಟೇಷನ್ಗೆ ಬಂದರೆ ನಾವು ಏನೇನು ಮಾಡಿದ್ದೀವಿ ಅಂತ ಅವ್ರಿಗೆ ಕ್ಲೀನಾಗಿ ಬಿಡಿಸಿ ಹೇಳ್ತೀವಿ. ಆಮೇಲೆ ಕೂಡ ಅವ್ರಿಗೆ ಏನಾದ್ರು ಸಮಸ್ಯೆ ಇದ್ದರೆ ನಮಗೆ ಮಾತಾಡಿದ್ರೆ ಇಲ್ಲೇ ಸಾಗರದ ತಿಲಕ್ ರಸ್ತೆಯಲ್ಲಿ ಬಾವಿ ಒಳಗೆ ಒಬ್ಬಳು ಯುವತಿ ನೇಣು ಹಾಕೊಳ್ತಾಳೆ. ಇದು ಸಾಧ್ಯ ಇಲ್ಲ ಅಂತ ಇದುವರೆಗೆ ಅದು ತನಿಖೆ ಆಗಿಲ್ಲ. ಹಾಗೆ ಬಾವಿ ಒಳಗಡೆ ನೇಣು ಹಾಕೊಂಡಿದ್ದೀವಿ. ಅದು ಸ್ಪೆಸಿಫಿಕ್ ಕೇಸ್ ಚೆಕ್ ಮಾಡಿ ಹೇಳಬೇಕಾಗುತ್ತೆ. ಬಟ್ ಈಗ ಅದನ್ನ ಕೊಲೆ ಅಂತ ಹೇಳಿದರೆ ನಾವು ಕೊಲೆ ಕೇಸ್ ಮಾಡಿದರೆ ಅದರದ್ದು ಇನ್ವೆಸ್ಟಿಗೇಷನ್ ಇನ್ಸ್ಪೆಕ್ಟರ್ ಅವರೇ ಮಾಡ್ತಾರೆ, ಅದು ಪಕ್ಕ ಆಗೇ ಆಗುತ್ತೆ. ಇಲ್ಲಾಂದರೆ ಒಂದೊಂದು ಸಲ ನಾವು ಸಂಶಯಾಸ್ಪದ ಸಾವು ಅಂತ ಹೇಳ್ಬಿಟ್ಟು 174C ಮಾಡಿರ್ತೀವಿ. ಅದರಲ್ಲಿ ಒಂದು ಸ್ವಲ್ಪ ಡಿಲೇ ಯಾಕೆ ಆಗುತ್ತೆ ಅಂದರೆ ಅದನ್ನ ನಾವು ಫೊರೆನ್ಸಿಕ್ FSLಗೆ ಕಳಿಸ್ಬಿಟ್ಟು ಅಲ್ಲಿಂದ ರಿಪೋರ್ಟ್ ಬರೋದು ಬಾಕಿ ಇರುತ್ತೆ. ಈಗ ಯಾವ ಕೇಸ್ ಹೇಳ್ತಾ ಇದ್ದಾರೆ ಅದನ್ನು ನಾವು ಚೆಕ್ ಮಾಡಿಬಿಟ್ಟು ಉತ್ತರ ಸರ್, ತುಂಬಿ ಬೇಕಡದಲ್ಲಿ ವೃದ್ಧರೇ ಒಂದು ಕೊನೆ ಆಗಿರುತ್ತೆ. ಇಲ್ಲಿವರೆಗೂ ಆರೋಪಿಗಳು ಸಿಕ್ಕಿಲ್ಲ. ಎಲ್ಲಿ ಅದು ಕೊಲೆಯಾಗಿ ಈಗ ಆಲ್ಮೋಸ್ಟ್ 2 years ಆಗ್ತಾ ಬಂದಿದೆ. 2020ರಲ್ಲಿ ಆಗಿರುವಂಥ ಘಟನೆ. ಅದರಲ್ಲಿ ನಮ್ಮ ಪೊಲೀಸರು ಬಹಳ ಮ್ಯಾಕ್ಸಿಮಮ್ ಎಫರ್ಟ್ಸ್ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಈಗಲೂ ಕೂಡ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಆ ಟೈಮಲ್ಲಿ ಯಾವುದೂ ಕೂಡ ಕ್ಲೂ ಇರಲಿಲ್ಲ ನಮಗೆ ಆಪರೇಟ್ ಮಾಡಲಿಕ್ಕೆ. ಮತ್ತು ಅದು ಬಹಳ ರಿಮೋಟ್ ಏರಿಯಾ ಇರೋದ್ರಿಂದ ಅದು ಡಿಟೆಕ್ಟ್ ಆಗೋದು ಕಷ್ಟ ಆಗ್ತಾಯಿತ್ತು. ಬಟ್ ಅದ್ರ ಮೇಲೆ ಈಗಲೂ ಕೂಡ ನಿರಂತರವಾಗಿ ನಮ್ಮ ಕೆಲಸ ಮಾಡ್ತಾ ಇದ್ದೀವಿ. ಸರ್ ಈಗೇನು ಡ್ರಗ್ಸ್ ಯೂಸ್ ಮಾಡ್ತಾರಲ್ಲ ಸರ್, ಡ್ರಗ್ಸ್ ಯೂಸ್ ಮಾಡಿದ್ರೆ ಸಾಗರ ವ್ಯಾಪ್ತಿಯಲ್ಲಿ ಸಿಗ್ತಾರೆ. ಅವ್ರಿಗೆ ಕರ್ಕೊಂಡು ಟೆಸ್ಟಿಗಾಗಿ ಶಿವಮೊಗ್ಗ ಮೆಗಾನ ಆಸ್ಪತ್ರೆ ಹೋಗಬೇಕಾದಂಥ ಪರಿಸ್ಥಿತಿ ಪೊಲೀಸ್ ಇಲಾಖೆ ಬಂದಿದೆ ಸರ್. ಅವರು ಭಾರಿ ಹರಸಾಹಸ ಮಾಡಿ ಪೊಲೀಸ್ ಇಲಾಖೆ ಶಿವಮೊಗ್ಗ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸ್ಕೊಂಡು ಬರ್ತಾರೆ. ಆದರೆ ಸಾಗರ ಉಪವಿಭಾಗ ಆಸ್ಪತ್ರೆಯಲ್ಲಿ ಆ ಡ್ರಗ್ ಏನು ಗಾಂಜಾ ಇದು ಮಾಡಿರ್ತಾರೆ, ಅವರಿಗೆ ಸಾಗರದಲ್ಲೇ ಟೆಸ್ಟಿಂಗ್ ಕಿಟ್ ಲಭ್ಯವಿದೆ. ನಿಮ್ಮ ಪೊಲೀಸ್ ಇಲಾಖೆಗೆ ಅನುಕೂಲ. ಮತ್ತು ಚರ್ಚಿಸಿದ್ದೀವಿ, DHO ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಈಗ ಟೆಸ್ಟಿಂಗ್ ಕಿಟ್ ಸಪ್ಲೈ ಸ್ವಲ್ಪ ಕಡಿಮೆ ಇರೋದ್ರಿಂದ ಅವರು ಇಲ್ಲಿಗೆ ವಿತರಿಸಲಿಕ್ಕೆ ಡಿಲೇ ಆಗ್ತಾರೆ. ಬಟ್ ಆಲ್ರೆಡಿ ಡಿಸ್ಕಷನ್ ಆಗಿದೆ. DHO ನೆಕ್ಸ್ಟ್ ಬಂದ ತಕ್ಷಣ ಸ್ಟಾಕು ಇಲ್ಲಿಗೆ ಕೂಡ ಸಪ್ಲೈ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದಾರೆ. ತಾಳಗುಪ್ಪ ರೈಲ್ವೆ ಸ್ಟೇಷನ್ ಲಾಸ್ಟ್ ಆಗಿದ್ದಕ್ಕೆ ಕಳ್ಳರು ದಿನ ರಾತ್ರಿ 11 ಗಂಟೆ ಲಾಸ್ಟ್ ಟ್ರೈನಿಗೆ ಬರ್ತಾರೆ. ಕಳ್ಳತನ ಮಾಡಿ ಸರಣಿ ಅಂಗಡಿ ಕಳ್ಳತನಗಳನ್ನು ಮಾಡಿ ಮತ್ತು ಬೆಳಗ್ಗೆ ಮುಂಚೆ ಅವರು ಅದೇ ಟ್ರೈನಿಗೆ ವಾಪಸ್ ಹೋಗ್ತಾರೆ. ಯಾವ ಟ್ರೈನಿಗೆ ಬಂದಿರ್ತೋ ಅದೇ ಟ್ರೈನಿಗೆ ವಾಪಸ್ ಆಗ್ತಿದ್ದಾರೆ. ವಾರದಲ್ಲಿ 1-2 ಸರಣಿ ಕಳ್ಳತನಗಳು ನಡೀತಾ ಇದ್ದಾವೆ. ಪೊಲೀಸ್ ಇಲಾಖೆಯು ಸಹ ಭಾರಿ ಶ್ರಮ ವಹಿಸಿ ಕೆಲಸ ಮಾಡ್ತಿದ್ದಾರೆ.
ಸಿ ಸಿ ಟಿ ವಿ ಏನು ರೈಲ್ವೆ ಸ್ಟೇಷನ್ ಇಲ್ಲದೆ ಇರೋದು ಒಂದು ಸಮಸ್ಯೆ ಆಗಿದೆ. ದಯಮಾಡಿ ತಾವು ಡಿ ಸಿ ಸಾಹೇಬರಿಗೆ ಇವತ್ತೇ ಡಿಸ್ಕಸ್ ಮಾಡ್ತೀನಿ. ಹಾಂ. ಅದು ಎಲ್ಲಿ ಇದೆ ಅಷ್ಟೇ ಅಲ್ಲ, ಟ್ರೈನ್ ಹೋಗೋ ಬರೋ ಸಮಯಕ್ಕೆ ನಮ್ಮದು ಪೊಲೀಸ್ ಕೂಡ ಅಲ್ಲಿ ಒಬ್ಬರು ಡೆಬ್ಯೂಟ್ ಇರಬೇಕು. ಅಲ್ಲ ಇದ್ದಾರೆ ಸರ್. ಅದಕ್ಕೆ ನಾವು ಚೆಕ್ ಮಾಡಿಸ್ತೀವಿ ಆ ಥರ ಯಾರು ಓಡಾಡ್ತಾ ಇದ್ದಾರೆ. ಮತ್ತು ಸಿ ಸಿ ಟಿ ವಿಗೆ ನಾವು ರೈಲ್ವೇಸ್ ಅವ್ರಿಗೆ ಮಾತಾಡಿಬಿಟ್ಟು ಆದಷ್ಟು ಬೇಗ ಅಲ್ಲಿ ವ್ಯವಸ್ಥೆ, ಯಾಕಂದರೆ ಪ್ರತಿ ರೈಲ್ವೆ ಸ್ಟೇಷನ್ಗೆ ಸಿ ಸಿ ಟಿ ವಿ ಇರಲೇಬೇಕು, ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಆಯ್ತು, ಥ್ಯಾಂಕ್ ಯು ಸರ್.